ಎಲ್ಲೆಲ್ಲಿಯೋ ದೂರಕ್ಕೆ ಹೋದಾಗ ಏನೋ ಒಂದು ನಡೆದೇ ಇರ್ತದೆ ಘಟನೆಗಳು. ಅದು ನಮಗೆ ಅದ್ಭುತ ಅಂತಲೇ ಆಗತ್ತೆ. ನಿತ್ಯ ನೋಡುವವರಿಗೆ ಅದು ಅದ್ಭುತ ಅಲ್ಲ, ಆದರೆ ಹೊಸತಾಗಿ ಬಂದವರಿಗೆ ಅದು ಅದ್ಭುತ ಅಂತ ಕಂಡಿತು. ಏನು? ಉತ್ತರ ದಿಕ್ಕಿನಲ್ಲಿ ವಿಮಾನಂ ಮಹದಾಯಂತಂ, ಒಂದು ವಿಮಾನ ಬರ್ತಾ ಇತ್ತು. ಹಾಗಾದ್ರೆ ನೋಡಿ, ವಿಮಾನವನ್ನು ರೈಟ್ ಬ್ರದರ್ಸ್ ಕಂಡು ಹುಡುಕಿದ್ದಲ್ಲ, ಆ ಕಾಲದಲ್ಲಿ ಅಲ್ಲೇ ವಿಮಾನಗಳಿತ್ತು. ಹಾಗಾದ್ರೆ ಅಂತಹ ವಿಮಾನ ಹೇಗಿತ್ತು ಕೇಳಿದ್ರೆ ಅಲೌಕಿಕವಾದ ವಿಮಾನ ಅಂತ ಹೇಳ್ತಾರೆ. ಲೋಕದಲ್ಲಿ ಇದ್ದಾಗೆ ಓಡಾಡುವ ವಿಮಾನ ಅಲ್ಲ ಅದು. ಮತ್ತೆ ಏನಿತ್ತು ಕೇಳಿದ್ರೆ ಅವರು ಹೇಳ್ತಾರೆ, ದಿವಂ ಪ್ರಜ್ವಾಲ್ಯ ತೇಜಸ. ಆ ವಿಮಾನ ಬಂದ ಕೂಡ ಇಡೀ ಬೆಳಕು ಬರ್ತಾ ಇತ್ತು ಅಂತ ಹೇಳ್ತಾರೆ. ತೇಜಸ್ಸು ಆ ಪ್ರದೇಶದಲ್ಲಿ ಅಲೌಕಿಕವಾದ ಬೆಳಕನ್ನು ಸೂಸುವ ಒಂದು ವಿಮಾನ ಬಂತು. ತಸ್ಮಿನ್ ವಿಮಾನ ಪರ್ಯಂಕೆ ಜ್ವಲಿತಾದಿತ್ಯಚೇತಸಾಂ ಅಪಶ್ಯಂ ಚೈವ ತತ್ರಾಹಂ ಶಯಾನಂ ದೀಪ್ತಚೇತಸಾಂ. ಆ ವಿಮಾನದಲ್ಲಿ ಒಂದು ಮಂಚ ಅಂದ್ರೆ ಏನು? ಕೂತ್ಕೊಳ್ಳಿಕ್ಕೆ ಆಗುವಂಥದ್ದು ಒಂದು ವಿಮಾನದಲ್ಲಿ ಮಂಚ ಇತ್ತು. ಆ ಮಂಚದಲ್ಲಿ ಅಂದ್ರೆ ಒಂದು ಆಸನ, ನಾವು ಹೇಳೋದಾದ್ರೆ ಸೀಟ್ ಅಂತ ಹೇಳ್ತೇವಲ್ಲ ಹಾಗೆ. ಅಲ್ಲಿ ಏನಾಯ್ತು ಕೇಳಿದ್ರೆ, ಸೂರ್ಯನಂತೆ ಪ್ರಕಾಶ ಮಾಡುವಂತ ತೇಜಸ್ವಿನಿಯಾದಂಥ ವ್ಯಕ್ತಿಗಳನ್ನು ಕಂಡೆ ಅಂತ. ಅಪಶ್ಯಂ ಚೈವ ತತ್ರ ಶಯಾನಂ ಅಂತ, ಮಲಗುದಂದ್ರೆ ಆರಾಮ ಇದ್ದಾರೆ ಅಂತ ಅರ್ಥ. ಹಾಗಾಗಿ ಆ ವಿಮಾನದಲ್ಲಿ 2 ಜನ ಕೂತದ್ದನ್ನು ಕಂಡೆ. ಎಷ್ಟು ದೊಡ್ಡವರು ಕೇಳಿದ್ರೆ, ಅಂಗುಷ್ಟ ಮಾತ್ರಂ ಪುರುಷಂ ಅಗ್ನಾವಗ್ನಿಮಿವಾಹಿತಂ ಸೋಹಂ ತಸ್ಮೈ ನಮಸ್ಕೃತ್ವ ಪ್ರಣಮ್ಯ ಶಿರಸಾ ವಿಭುಂ. ಅಲ್ಲಿ ಕಂಡಂತಹ ಆ ವ್ಯಕ್ತಿಗಳು ಎಷ್ಟು ಹೇಳಿದ್ರೆ ಅಂಗುಷ್ಟ ಪರಿಮಿತಿ ಅಷ್ಟು ಅಂತ ಹೇಳ್ತಾರೆ. ಬಹಳ ಅಂಗುಷ್ಟ ಪರಿಮಿತಿ, ಚಿಕ್ಕದ್ದೇ ಇದ್ರು. ಆದ್ರೆ ಹೇಗಿತ್ತು ಬೆಳಕು ಕೇಳಿದ್ರೆ, ಅಗ್ನಿಯಲ್ಲಿ ಅಗ್ನಿ ಕಂಡಾಗೆ ಆಯ್ತದೆ. ಅಗ್ನಿ ಅಂದ್ರೇನೆ ಬೆಳಕು, ಆ ಬೆಳಕಿನಲ್ಲಿ ಒಂದು ಬೆಳಕು ಅಂತ. ಹಾಗಾದ್ರೆ ಇದು ಏನು ಕೇಳಿದ್ರೆ ಅದಕ್ಕೆ ಅದ್ಭುತ ಅಂತ ಹೇಳಿ. ನಾನು ಅವರನ್ನು ನೋಡಿದ್ದೆ ತಡ, ತಸ್ಮೈ ನಮಸ್ಕೃತ್ವ ಪ್ರಣಮ್ಯ, ಕೂಡ್ಲೆ ಅವರಿಗೆ ಕುರಿತು ನಮಸ್ಕಾರ ಮಾಡಿದೆ. ಅಂದ್ರೆ ಆ ತೇಜಸ್ಸು ನೋಡುವಾಗ್ಲೇ ಇವರು ಸಾಮಾನ್ಯದವರಲ್ಲ ಅಂತ ಗೊತ್ತಾಗಿದೆ, ಬ್ರಹ್ಮ ತೇಜಸ್ಸು. ಹಾಗಾಗಿ ಆ 2 ವ್ಯಕ್ತಿಗಳಿಗೆ ನಾನು ನಮಸ್ಕಾರವನ್ನು ಮಾಡಿದೆ. ಸನ್ನಿವಿಷ್ಟಂ ವಿಮಾನಸ್ಥಂ ಪಾದ್ಯರ್ಘ್ಯಾಭ್ಯಾಂ ಅಪೂಜಯಂ ಅಪೃಚ್ಛಂ ಚೈವ ದುರ್ಧರ್ಷಂ ವಿದ್ಯಾಮತ್ವಾಂ ಕಥಂ ವಿಭೋ. ತಪೋವೀರ್ಯಾತ್ ಸಮುತ್ಪನ್ನಂ ನಾರಾಯಣ ಗುಣಾತ್ಮಕಂ ದೈವತಂ ಶಶಿ ದೇವಾನಮಿತಿ ಮೇ ವರ್ತತೆ ಮತಿ. ಅವರನ್ನು ನೋಡಿದ ಕೂಡಲೇ ನಾನು ಏನು ಮಾಡಿದೆ ಗೊತ್ತುಂಟ, ಬಹಳ ತೇಜಸ್ಸು, ಬಹಳ ಚಿಕ್ಕವರು. ಹಾಗಾಗಿ ಆ ಮಹಾತ್ಮರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟೆ ಅಂತ ಹೇಳ್ತಾರೆ. ಅರ್ಘ್ಯ ಅಂದ್ರೆ ಕೈ ತೊಳಿಲಿಕ್ಕೆ ನೀರು, ಪಾದ್ಯ ಅಂದ್ರೆ ಕಾಲು ತೊಳಿಲಿಕ್ಕೆ ನೀರು. ಹಾಗಾದ್ರೆ ಕೈ ತೊಳಿಲಿಕ್ಕೆ ನೀರು ಹೇಳಿದ್ರೆ ನಾವು ಹೋಗಿ ಹಿಡ್ಕೊಂಡು ಬಂದ ನೀರೆಲ್ಲ ಅಲ್ಲ. ಅರ್ಘ್ಯ ಅಂತ ಕೇಳಿದ್ರೆ ಕೈ ತೊಳೆಯುವ ನೀರಿಗೆ ಒಂದಿಷ್ಟು ಪರಿಮಳಗಳ ದ್ರವ್ಯಗಳನ್ನು ಹಾಕ್ಲಿಕ್ಕೆ ಉಂಟು. ಯಾವುದು ಕೇಳಿದ್ರೆ ಯವ, ಗಂಧ, ತುಳಸಿ, ಗರಿಕೆ, ಇನ್ನು ನೀರು, ಸುವರ್ಣ, ಇದೆಲ್ಲ ಹಾಕಬೇಕು. ಅಷ್ಟಾರ್ಘ್ಯಂ ಸಂಪೂರ್ಯತಾ ಅಂತ ಹೇಳಿದ್ರಲ್ಲ, ಶ್ರಾದ್ದ, ಇದು ಶ್ರಾದ್ದ ಪ್ರಕರಣ. ಹಾಗಾಗಿ ಆ ರೀತಿ ಅರ್ಘ್ಯ ಪಾತ್ರವನ್ನು ಮಾಡಿ ಇಟ್ಟಿದ್ದಾರೆ. ನಮ್ಮ ಹಾಗೆ ಎಲ್ಲ ಅಕ್ಷತೆ ಕಾಳು ಹಾಕಿ ಎಲ್ಲ ಇತ್ತು ಅಂತ ಕೇಳಿದ್ರೆ ಹಾಗಿಲ್ಲ, 8 ದ್ರವ್ಯಗಳನ್ನು ಹಾಕಿದ್ದಾರೆ. ಯವಧಾನ್ಯ ಹೇಳ್ತಾರೆ, ನಾವು ಯವಧಾನ್ಯವೂ ಹಾಕುವುದಿಲ್ಲ, ಮತ್ತೆ ಅಕ್ಷತೆ ಕಾಳು ಹಾಕಿ ಯವಧಾನ್ಯ ಅಂತ ಹೇಳ್ತಾರೆ. ಅದು ತಂದಿಟ್ರು ಉಪಯೋಗ ಮಾಡ್ಲಿಕ್ಕೆ ಗೊತ್ತಿಲ್ಲ, ಎಷ್ಟೋ ಸಲ ಶ್ರಾದ್ದದಲ್ಲಿ ತಂದಿಟ್ರು, ಇದೆಂತದು, ಇದು ಯಾಕೆ ಅಂತ ಕೇಳ್ತಾರೆ. ಅಂದ್ರೆ ಅದೆಲ್ಲವೂ ಕೂಡ ಬೇಕು. ಹಾಗಾದ್ರೆ ಅರ್ಘ್ಯ ಪಾತ್ರದಲ್ಲಿ ಅಂತ ಪರಿಮಳ ದ್ರವ್ಯಗಳನ್ನೆಲ್ಲ ಯಾಕೆ, ನಾವು ಅದನ್ನಲ್ಲಿ ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಇಂಗ್ಲಿಷ್ನಲ್ಲಿ ಹೇಳಿದ್ರೆ ಗೊತ್ತಾಗುತ್ತೆ. ಸ್ಯಾನಿಟೈಸರ್ ಮಾಡಬೇಕು ಹೇಳಿದ್ರೆ ಗೊತ್ತಾಗುತ್ತೆ. ಕೊರೋನಾ ಬಂದ ನಂತರ ಎಲ್ಲ ಮಾಡ್ತಾರೆ, ಅದು ಆಲ್ಕೋಹಾಲ್ ಹಾಕ್ತೇವೆ. ಇಲ್ಲಿ ಅದರ ಬದಲು ಗಂಧ, ಅಕ್ಷತೆ ಇತ್ಯಾದಿಗಳು, ಇದೆಲ್ಲ ತೊಳೆದಾಗ ಪರಿಮಳ ಇರಬೇಕು, ಕ್ರಿಮಿಗಳು ನಾಶ ಆಗಬೇಕು. ಅಂಥದ್ದು ಅರ್ಘ್ಯ ಪಾತ್ರ. ಅದೆಲ್ಲ ತಯಾರು ಮಾಡಿಕೊಂಡು ಅದರಲ್ಲಿ ಅವರ ಕೈಯನ್ನು ತೊಳೆದೆ, ಕೊನೆಗೆ ಕಾಲನ್ನು ತೊಳೆದೆ. ಇದೆಲ್ಲ ಆದ ನಂತರ ಅವರಿಗೆ ನಾನು ಹೇಳಿದೆ, ಕುಳಿತುಕೊಳ್ಬೇಕು, ನೀವು ಯಾರು ಹೇಗೆ ಅಂತ ತಿಳ್ಕೊಳ್ಬೇಕು ಅಂತ ನನಗೆ ಇದೆ ಅಂತ ಹೇಳ್ತಾನೆ. ಅಪೃಚ್ಛಂ ಚೈವ ದುರ್ದರ್ಶಂ ವಿದ್ಯಾಮತ್ವಾಂ ಕಥಂ ವಿಭೋ. ಅಂದ್ರೆ ಹೇಳುವ ಶೈಲಿ ಹೇಗೆ ಉಂಟು ಕೇಳಿದ್ರೆ, ನಾನು ನಿಮ್ಮನ್ನು ಬಲಾತ್ಕಾರವಾಗಿ ಕೇಳ್ತಾ ಇಲ್ಲ, ಆದ್ರೆ ನೀವು ಯಾರು ಅಂತ ತಿಳ್ಕೊಳ್ಬೇಕು ಅಂತ ಆಸೆ ಉಂಟು, ನಾನು ತಿಳ್ಕೊಳ್ಬಹುದಾ? ನೋಡಿ ಎಷ್ಟು ಚೆನ್ನ. ನಿಮ್ಮ ಹೆಸರು ಏನು ಅಂತ ಹೇಳಬಹುದಾ ನೀವು? ಏನ್ರಿ ನಿಮ್ಮ ಹೆಸರು? ಇಷ್ಟೇ ವ್ಯತ್ಯಾಸ. ನಾವು ಕೇಳುವ ಪ್ರಶ್ನೆಯಲ್ಲಿ ಅವರಿಗೆ ಉತ್ತರ ಕೊಡಬಾರ್ದು ಅಂತ ಅನ್ನಿಸ್ತತ್ತೆ. ಆದ್ರೆ ಇವರು ಕೇಳುವುದು ಹಾಗಿಲ್ಲ. ಅಲ್ಲ, ನಾನು ನಿಮ್ಮ ಹೆಸರು ಏನು ಅಂತ ಕೇಳ್ಬಹುದಾ? ಇಲ್ಲ ಹೇಳೋದಿಲ್ಲ, ಹೇಳಿದ್ರೆ ಮುಗೀತು. ಆದ್ರೆ ಹಾಗೆ ಹೇಳೋದಿಲ್ಲ ಯಾರು ಕೂಡ. ಆ ಕೇಳುವ ಶೈಲಿ ಅಷ್ಟು ಚೆನ್ನಾಗಿತ್ತು ಅಂತ ತೋರಿಸ್ತಾ ಇದ್ದಾರೆ.
ಹಾಗಾಗಿ ಕೇಳ್ತಾರೆ, ಯಾರು ಅಂತ ತಿಳ್ಕೊಳ್ಬಹುದಾ? ನನಗೆ ತಿಳ್ಕೊಳ್ಬೇಕು ಅಂತ ಆಸೆ ಉಂಟು. ಇನ್ನು ನಿಮ್ಮನ್ನು ನೋಡುವಾಗಲೇ ನನಗೆ ಇಷ್ಟೆಲ್ಲ ಗೊತ್ತಾಗಿದೆ. ತಪೋ ವೀರ್ಯಾತ್ ಸಮುತ್ಪನ್ನಂ ನಾರಾಯಣ ಗುಣಾತ್ಮಕಂ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ನೀವು ನಾರಾಯಣನಿಂದ ಹುಟ್ಟಿಕೊಂಡವರು ನೀವು. ಹಾಗಾಗಿ ದೈವತಂ ಚ್ಯಸಿ ದೇವಾನಂ. ಇನ್ನು ಹೇಳ, ನೀವು ದೇವತೆಗಳಿಗೂ ದೇವತೆ ಅಂತ ನನಗೆ ಗೊತ್ತಾಗಿದೆ. ನನ್ನ ಬುದ್ಧಿ ಹಾಗೆ ಹೇಳ್ತಾ ಉಂಟು. ಹಾಗಾಗಿ ಏನು ಅಂತ ಸ್ವಲ್ಪ ಹೇಳಿ ಅಂತ. ಅಂದ್ರೆ ಸನತ್ ಕುಮಾರರ ಬಗ್ಗೆ ಇವರು ಕೇಳ್ತಾ ಇದ್ದಾರೆ, ಬ್ರಹ್ಮದೇವರ ಮಕ್ಕಳಿಬ್ರು. ಹಾಗಾಗಿ ಕೇಳ್ತಾ ಇದ್ದಾರೆ, ತಪಸ್ಸಿನ ಸಾಮರ್ಥ್ಯದಿಂದ ನನಗೆ ಗೊತ್ತಾಗತ್ತೆ. ಯಾಕೆ ಇದು ಕೇಳುವವರು ಯಾರು? ಮಾರ್ಕಂಡೇಯರು. ಯುಗ ಪರ್ಯಂತ ಇವರು ತಪಸ್ಸನ್ನು ಮಾಡಿದ್ದಾರೆ. ಹಾಗಾಗಿ ಇವರು ಹೇಳ್ತಾ ಇದ್ದಾರೆ, ನೀವು ಯಾರು ಅಂತ ನನಗೆ ನಾರಾಯಣನ ಪ್ರತೀಕ ಅಂತ ಗೊತ್ತು, ದೇವತೆಗಳು ದೇವತಾ ಅಂತ ಇರುತ್ತದೆ ಅಂತ ನನ್ನ ಬುದ್ಧಿ ಹೇಳ್ತಾ ಉಂಟು. ಆದ್ದರಿಂದ ತಮ್ಮ ಹೆಸರು ಹೇಳಬಹುದಾ? ಸಮಾಮುವಾಚ ಧರ್ಮಾತ್ಮ ಸ್ಮಯಮಾನ ಇವ ಅನಘ ನತೆ ತಪಸುಜರಿತಂ ಏನ ಮಾಂ ನಾವಬುಧ್ಯತೆ. ಆಗ ಅವರು ಹೇಳ್ತಾರೆ, ಹೇ ಅನಘ. ಅಘ ಅಂದ್ರೆ ಪಾಪ ಅಂತ ಅರ್ಥ. ಅನಘ ಅಂದ್ರೆ ಪುಣ್ಯವಂತ, ಪಾಪ ದೂರನಾದವ. ಇಷ್ಟು ಕಾಲ ತಪಸ್ಸನ್ನು ಮಾಡಿದ್ದಾನೆ, ಮೇರು ಪರ್ವತಕ್ಕೆ ಬಂದಿದ್ದಾನೆ ಹೇಳಿದ್ರು ಅಷ್ಟು ಪುಣ್ಯಶಾಲಿ ಅಂತ ಅರ್ಥ. ಹಾಗಾಗಿ ಪಾಪ ಇಲ್ಲ, ಅತ್ಯಂತ ಪುಣ್ಯಶಾಲಿ ಅಂತ ಕರೆದು ತೇಜಸ್ವಿಯಾದ ಧರ್ಮಾತ್ಮ ಅಂತ ಹೇಳಿ ಆ ಪುರುಷ ಹೇಳ್ತಾನೆ. ಧರ್ಮಾತ್ಮ ಅವ ತೇಜಸ್ವಿಯಾದವ ನನ್ನ ಹತ್ರ ಕೇಳ್ತಾನೆ, ನತೇ ತಪಸ್ಸು ಚರಿತಂ ಏನಮ್ಮ. ಅಲ್ಲ, ನಂದು ಗುರ್ತಾಗ್ಲಿಲ್ಲ ಅಲ್ಲ ನಿನಗೆ, ಹಾಗಾದ್ರೆ ನಿನ್ನ ತಪಸ್ಸು ಅಷ್ಟೇ ಅಂತ ಹೇಳಿಬಿಟ್ಟು ಆಯ್ತಲ್ಲ. ಇಷ್ಟು ಸಮಯ ಇಷ್ಟು ಹೇಳಿದ್ದಾನೆ. ಇಷ್ಟೆಲ್ಲ ಹೇಳಿದ ನಂತರ ಏನು ಹೇಳ್ತಾ ಇದ್ದಾನೆ ಕೇಳಿದ್ರೆ, ನೀನು ಪರಿಪಕ್ವನಾಗಿಲ್ಲ, ನಿನ್ನ ತಪಸ್ಸು ಸಾಕಾಗಿಲ್ಲ. ನಿನ್ನ ತಪಸ್ಸು ಪೂರ್ತಿ ಆಗ್ತಾ ಇದ್ರೆ ನೀನು ನನ್ನನ್ನು ಗುರುತಿಸ್ತಾ ಇದ್ದಿ, ಆದ್ದರಿಂದ ನೀನು ಯೋಗ್ಯವಾದ ತಪಸ್ಸನ್ನು ಆಚರಿಸಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಕ್ಷಣೇನೈವ ಪ್ರಮಾಣಂ ಸ ಬಿಭ್ರತನ್ಯಮನುತ್ತಮಂ ರೂಪೇಣ ಮಯಾ ಕಶ್ಚಿತ್ ದೃಷ್ಟಪೂರ್ವಂ ಪುಮಾನ್ ಕ್ವಚಿತ್. ಹೀಗೆ ಮಾತಾಡ್ತಾ ಇರುವಾಗಲೇ ಒಂದು ಮುಹೂರ್ತದಿಂದ ಅನುತ್ತಮವಾದಂಥ ಶ್ರೇಷ್ಠವಾದ ರೂಪವನ್ನು ಅವರು ಹೊಂದಿದ್ರು ಅಂತ. ಅಂದ್ರೆ ಏನು ಕೇಳಿದ್ರೆ, ಇಷ್ಟವರೆಗೆ ಸೂಕ್ಷ್ಮವಾಗಿದ್ರಲ್ಲ, ಈಗ ಬೃಹದಾಕಾರವಾಗಿ ಚಂದ ರೂಪವನ್ನು ಧರಿಸಿದ್ರು. ನಾನು ಅಂತಹ ತೇಜಸ್ಸುಳ್ಳ ವ್ಯಕ್ತಿಯನ್ನು ಇಷ್ಟರವರೆಗೆ ನೋಡ್ಲಿಲ್ಲ ಅಂತ ಮಾರ್ಕಂಡೇಯರು ಹೇಳ್ತಾರೆ. ಎಷ್ಟು ಸಮಯ ತಪಸ್ಸು ಮಾಡಿದ್ದಾರೆ? ಒಂದು ಯುಗ ತಪಸ್ಸು ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ರೂಪೇಣ ನಮಯ ಕಶ್ಚಿತ್ ದೃಷ್ಟಪೂರ್ವಂ ಪುಮಾನ್ ಕ್ವಚಿತ್. ಇಷ್ಟರವರೆಗೆ ಅಷ್ಟು ತೇಜಸ್ಸು ಅಷ್ಟು ಚಂದ ಇರುವ ವ್ಯಕ್ತಿಯನ್ನು ನೋಡ್ಲಿಲ್ಲ ನಾನು. ಆಗ ಅವರು ಹೇಳ್ತಾರೆ ಸನತ್ ಕುಮಾರರು, ವಿದ್ಧಿ ಮಾಂ ಬ್ರಹ್ಮಣಃ ಪುತ್ರಂ ಮಾನಸಂ ಪೂರ್ವಜಂ ವಿಭೋ ತಪೋ ವೀರ್ಯಾತ್ ಸಮುತ್ಪನ್ನಂ ನಾರಾಯಣ ಗುಣಾತ್ಮಕಂ. ಸನತ್ ಕುಮಾರರು ಹೇಳ್ತಾರೆ, ವಿಭುಗಳೇ, ಎಲ್ಲ ಕಡೆ ವ್ಯಾಪಿಸಿದವರೇ, ಶ್ರೇಷ್ಠರೇ ಅಂತ ಹೇಳಿ, ಚತುರ್ಮುಖ ಬ್ರಹ್ಮನಿಂದ ಹುಟ್ಟಿದ್ದೇವೆ ನಾವು. ನಮ್ಮನ್ನು ಬ್ರಹ್ಮನ ಮಾನಸ ಪುತ್ರ ಅಂತ ತಿಳಿ ಅಂತ ಹೇಳ್ತಾರೆ. ಮಾನಸಂ ಪೂರ್ವಜಂ ವಿಭೋ ಅಂದ್ರೆ ಬ್ರಹ್ಮನಿಗೆ ಒಂದಿಷ್ಟು ಮಾನಸ ಪುತ್ರರಿದ್ದಾರೆ. ಕ್ರತು, ವಸಿಷ್ಠ, ಪುಲಹ, ಪುಲಸ್ತ್ಯ, ಅಂಗಿರಸ ಇಲ್ಲ. ಅವರಿಗಿಂತಲೂ ಮೊದಲು ಹುಟ್ಟಿದವ ನಾನು ಅಂತ. ಪೂರ್ವಜಂ ಅವರಿಗಿಂತಲೂ ಮೊದಲು ಹುಟ್ಟಿದವ. ಹಾಗಾದ್ರೆ ಮೊದಲ ಮಗ ನಾನು ಎನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ನಾವೆಲ್ಲ ಹೇಗೆ ಕೇಳಿದರೆ, ತಪೋವೀರ್ಯಾತ್ ಸಮುತ್ಪನ್ನಂ, ಬ್ರಹ್ಮದೇವರ ತಪಸ್ಸಿನ ವೀರ್ಯದಿಂದಲೇ ಹುಟ್ಟಿಕೊಂಡವರು. ಮತ್ತೇನು ಮಾಡ್ತೇವೆ ನಾವು ಗೊತ್ತಾ? ನಾರಾಯಣ ಗುಣಾತ್ಮಕಂ, ಯಾವಾಗ್ಲೂ ಕೂಡ ನಾರಾಯಣನನ್ನು ಚಿಂತನೆ ಮಾಡ್ತಾ ಇರ್ತೇವೆ. ಈ ಕ್ಷೇತ್ರದಲ್ಲಿ ಅದನ್ನು ಚಿಂತನೆ ಮಾಡಬೇಕು. ಯಾಕೆ ಕೇಳಿದ್ರೆ, ಈ ಸನತ್ ಕುಮಾರರಿಗೆ ಈ ಉಡುಪಿಗೂ ಸಂಬಂಧ ಇದೆ. ಹಂಸನಾಮಕ ಭಗವಂತನಿಂದ ಆರಂಭಗೊಂಡಂಥದ್ದು ಯತಿ ಪರಂಪರೆ. ಹಾಗಾಗಿ ಅಲ್ಲಿಂದ ದೂರ್ವಾಸಸಂ ಪರತೀರ್ಥಾಖ್ಯ ಭಿಕ್ಷುಂ ಅಂತ ಹೇಳಿ ಸನತ್ ಕುಮಾರ, ಸನಕ, ಸನಂದನ ಇವರಿಂದೆಲ್ಲ ಆರಂಭಗೊಂಡ ಸನ್ಯಾಸ ಪದ್ಧತಿ ದುರ್ವಾಸರವರೆಗೆ ಬಂದು, ಅಲ್ಲಿಂದ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಬಂದು, ಅಲ್ಲಿಂದ ಆಚಾರ್ಯ ಮಧ್ವರು ಹುಟ್ಟಿಕೊಂಡು, ಅಲ್ಲಿಂದ ಈ ಪರಂಪರೆ ಬಂದಿದೆ. ಹಾಗಾಗಿ ಸನತ್ ಕುಮಾರರು ಬಂದು ಇಲ್ಲಿ ಪೂಜೆ ಮಾಡಿ ಹೋಗಿದ್ದಾರೆ. ಅದಕ್ಕೆ ಅವಸರ ಸನಕಾದಿ ಪೂಜೆ ಅಂತಲೇ ಒಂದು ಅದು. ನಾವು ಅವಸರ ಅಂದ್ರೆ ಅರ್ಜೆಂಟ್ ಪೂಜೆ ಮಾಡಿದ್ದಾರೆ ಅಂತ ಅರ್ಥ ಮಾಡ್ತೇವೆ. ಅವಸರ ಸನಕಾದಿ ಪೂಜೆ ಅಂದ್ರೆ ಸನಕ ಸನಂದನ ಸನಕಾದಿ ಋಷಿಗಳು ಬಂದು ಪೂಜೆ ಮಾಡಿದ್ದಾರೆ ಇಲ್ಲಿ ಈ ಕೃಷ್ಣನಿಗೆ. ಅವಸರ ಅಂದ್ರೆ ಸಂಸ್ಕೃತದಲ್ಲಿ ಅದು ಕಾಲ ಅಂತ ಅರ್ಥ. ಟೈಮಿಗೆ ಬಂದು ಪೂಜೆ ಮಾಡಿ ಹೋಗಿದ್ದಾರೆ ಅಂತ ಅರ್ಥ. ಅವಸರ ಅಂದ್ರೆ ಅರ್ಜೆಂಟ್ ಅಂತಲ್ಲ. ನನಗೊಂದು ಪ್ರವಚನ ಮಾಡಲಿಕ್ಕೆ ಅವಸರ ಮಾಡಿ ಕೊಡ್ತೀರಾ, ಅವಕಾಶ ಮಾಡಿ ಕೊಡ್ತೀರಾ, ಒಂದು ಚಾನ್ಸ್ ಕೊಡ್ತೀರಾ ಅಂತ ಅರ್ಥ. ಸಂಸ್ಕೃತದಲ್ಲಿ ಅವಸರ ಅಂದ್ರೆ ಯೋಗ್ಯ ಅಂತ ಅರ್ಥ. ಹಾಗಾಗಿ ಆ ಯೋಗ್ಯ ಸಮಯದಲ್ಲಿ ಬಂದು ಪೂಜೆ ಮಾಡಿ ಹೋದದ್ದಕ್ಕೆ ಇವತ್ತು ಅವಸರ ಸನಕಾದಿ ಪೂಜೆ ಅಂತ ಮಾಡಿ ಆ ನೈವೇದ್ಯವನ್ನು ಬ್ರಾಹ್ಮಣರಿಗೆ ಬಡಿಸ್ತಾರೆ, ಮೃಷ್ಟಾನ್ನ ಅಂತ ಹೇಳಿ. ಹಾಗಾಗಿ ಅಂತಹ ಸನಕ ಸನಂದನ ಸನತ್ ಕುಮಾರರು
ಈ ಕ್ಷೇತ್ರಕ್ಕೆ ಬಂದು ಕೃಷ್ಣನನ್ನು ಮೆಚ್ಚಿಸಿ ಅರ್ಚಿಸಿ ಹೋದವರು ಅಂತಹ ಸನತ್ಕುಮಾರರು ಮಾತಾಡ್ತಾ ಇದ್ದಾರೆ. ನಾವು ಯಾರು ಗೊತ್ತಾ? ನಾರಾಯಣ ಗುಣಾತ್ಮಕಂ, ಯಾವಾಗ್ಲೂ ನಾರಾಯಣನ ಗುಣಚಿಂತನೆಯನ್ನೇ ಮಾಡ್ತಾ ಇರುವವರು ನಾವು. ಹಾಗಾಗಿ ಬ್ರಹ್ಮನ ಮಾನಸ ಪುತ್ರರು ಅಂತ ಯಾರೆಲ್ಲ ಇದ್ದಾರೆ ಅವರಿಗಿಂತಲೂ ಮೊದಲಾಗಿ ಹುಟ್ಟಿಕೊಂಡವರು ನಾವು. ಬ್ರಹ್ಮನದ್ದೇ ವೀರ್ಯ ತೇಜಸ್ಸಿನಿಂದ ಹುಟ್ಟಿಕೊಂಡವರು ನಾವು ಅಂತ ಹೇಳ್ತಾರೆ. ಹಾಗಾದ್ರೆ ಏನು ಅಂತ ಕೇಳಿದ್ರೆ, ಸನತ್ ಅಂದ್ರೆ ನಿರಂತರ ಅಂತ ಅರ್ಥ. ಸನತ್ ನಮ್ದು ಸನಾತನ ಪರಂಪರೆ ಅಂದ್ರೆ ನಿರಂತರ ಅಂತ ಅರ್ಥ. ಕುಮಾರ ಅಂತ ಕೇಳಿದ್ರೆ ಯಾವಾಗ ನೋಡಿದ್ರು ಕುಮಾರರೇ. ನಾವು ಹೇಳಿದೆವು ಕುಮಾರ ಅಂದ್ರೆ ಚಿಕ್ಕ ಹುಡುಗ ಅಂತ, ಮಾರ ಅಂದ್ರೆ ಯಾರು? ಮನ್ಮಥ. ಮನ್ಮಥನು ಇವರಲ್ಲಿ ಪ್ರಭಾವವನ್ನು ಬೀರದೇ ಇರುವವರು. ಚಿಕ್ಕ ಮಕ್ಕಳಲ್ಲಿ ನೋಡಿ, ಕಾಮ ಎನ್ನುವುದು ಪರಿಣಾಮ ಆಗೋದಿಲ್ಲ. ಅದೇ ರೀತಿಯಾಗಿ ಎಂದಿಗೂ ಕೂಡ ಕಾಮ ನಮ್ಮ ಹತ್ರ ರಾಗದ್ವೇಷಾದಿಗಳನ್ನು ಉಂಟು ಮಾಡುವುದಿಲ್ಲ ಅಂತವರು ನಾವು ಸನತ್ಕುಮಾರರು. ಹಾಗಾಗಿ ಭಗವಂತನ ಬಗ್ಗೆ ಚಿಂತನೆ ಮಾಡುವವರು. ಎಲ್ಲಿ ಭಗವತ್ ಚಿಂತನೆ ಇರ್ತದೋ ಅಲ್ಲಿ ಕಾಮಾದಿ ಗುಣಗಳು ಕಡಿಮೆ ಇರ್ತದೆ. ಎಲ್ಲಿ ಕಾಮಾದಿ ಗುಣಗಳು ಜಾಸ್ತಿ ಇರ್ತದೋ ಅಲ್ಲಿ ಭಗವಂತನ ಚಿಂತನೆ ಕಡಿಮೆ ಇರ್ತದೆ. ನಾವು ಹಾಗಲ್ಲ, ಎಂದೂ ಭಗವಂತನನ್ನೇ ಚಿಂತನೆ ಮಾಡುವವರು. ಹೆಸರು ಸನತ್ಕುಮಾರ ಇತಿಯ ಶ್ರುತೋ ವೇದೇಶು ವೈಪುರ ಸೋಸ್ಮಿ ಭಾರ್ಗವ ಭದ್ರಂತೆ ಕಂಕಾಮಂಕರವಾಣಿತೆ. ಇವರು ಹೇಳ್ತಾರೆ, ವೇದಗಳಲ್ಲಿ ನಮ್ಮ ಹೆಸರು ಉಲ್ಲೇಖ ಇದೆ. ಸನತ್ಕುಮಾರ ಅಂತ ಯಾವರ ಹೆಸರನ್ನು ನೀವು ವೇದಗಳಲ್ಲಿ ಕೇಳಿದ್ದೀರಲ್ಲ, ನಾವೇ ಅವರು. ಕರಿವಾಗ್ಲೂ ಹೇಳ್ತಾರೆ ಹೇ ಭಾರ್ಗವ ಅಂತ. ಯಾರಿಗೆ? ಮಾರ್ಕಂಡೇರ್ಗೆ. ಭೃಗುವಂಶದಲ್ಲಿ ಬಂದವರು, ಭಾರ್ಗವ ಗೋತ್ರೋತ್ಪನ್ನರು. ಹೇಳ್ತಾರೆ ಭದ್ರಂತೆ, ನಿನಗೆ ಮಂಗಳಾಗ್ಲಿ. ಕಂಕಾಮಂಕರವಾಣಿತೆ, ಈಗ ನೀನು ನನ್ನ ಭೇಟಿಯಾಗಿದ್ಯಲ್ಲ, ನಿನಗೆ ಏನು ಕೆಲಸ ಮಾಡಿ ನಾವು ಕೊಡಬೇಕು ಅಂತ. ಅಂದ್ರೆ ಇವರು ಅನುಗ್ರಹ ಮಾಡ್ತಾ ಇದ್ದಾರೆ, ನಿಂಗೆ ಏನು ವರ ಬೇಕು ಅಂತ ಕೇಳ್ತಾರೆ. ಏ ತ್ವನ್ಯೇ ಬ್ರಹ್ಮಣಸ್ಪುತ್ರಾಃ ಯವೀಯಾಂ ಸಂಸ್ತುತೆ ಮಮ ಭ್ರಾತರ ಸಪ್ತ ದುರ್ಧರ್ಷಾಂ ಯೇಷಾಂ ವಂಶಾಃ ಪ್ರತಿಷ್ಠಿತಾಃ. ಇನ್ನು ನಾವು ಮಾತ್ರ ಬ್ರಹ್ಮನ ಮಕ್ಕಳು ಅಂತ ತಿಳ್ಕೊಳ್ಬೇಡ. ಅನ್ಯೇ ಬ್ರಹ್ಮಣಸ್ಪುತ್ರಾಃ, ಬ್ರಹ್ಮದೇವರಿಗೆ ಇನ್ನು ಬೇರೆ ಬೇರೆ ಮಕ್ಕಳೆಲ್ಲ ಇದ್ದಾರೆ. ಆದ್ರೆ ಅವರೆಲ್ಲರೂ ಕೂಡ ಯವೀಯಾಂಸ್ತ, ನನ್ನ ತಮ್ಮಂದಿರು. ನಾವು ದೊಡ್ಡವರು, ಅವರೆಲ್ಲ ಚಿಕ್ಕವರು. ನಾವು ದೊಡ್ಡವರಾಗಿದ್ದೇವೆ. ಹಾಗಾಗಿ ಯಾರಿಂದಲೂ ಸೋಲಿಸಲಾಗದ್ದಂತಹ ತಮ್ಮಂದಿರು ನಮ್ಮೊಟ್ಟಿಗೆ ಇದ್ದಾರೆ. ನನ್ನ ತಮ್ಮಂದಿರು ಕೂಡ ಪರಾಕ್ರಮಶಾಲಿಗಳು. ಹಾಗಾಗಿ ಸಪ್ತ ದುರ್ಧರ್ಷಾಂ ಅಂತ, ಇವರನ್ನು 7 ಜನರನ್ನು ಯಾರೂ ಕೂಡ ಮಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಸಾಮರ್ಥ್ಯವುಳ್ಳವರು. ಹಾಗಾಗಿ ಎಲ್ಲರ ವಂಶವು ಕೂಡ 7 ಜನ ಅಂತ ಏನು ಹೇಳಿದೆಲ್ಲ, ಅವರ ಎಲ್ಲ ವಂಶವು ಕೂಡ ಪ್ರತಿಷ್ಠಿತ ವಂಶವು. ಯಾರೆಲ್ಲವರು ಕೇಳಿದ್ರೆ ಕ್ರತುಹು ವಶಿಷ್ಠ. ನೋಡಿ, ಕ್ರತುಗಳು ವಶಿಷ್ಠರು, ಪುಲಹ ಪುಲಸ್ತ್ಯ. ಕ್ರತುರ್ವಶಿಷ್ಠ ಪುಲಹ ಪುಲಸ್ತ್ಯೋ ತ್ರಿಥಾಂಗಿರಸಃ ತ್ರೀಲೋಕಾನ್ ಧಾರಯಂತೀಮಾನ್ ದೇವದಾನವ ಪೂಜಿತಾಃ. ಕ್ರತುರು ವಶಿಷ್ಠ ಪುಲಹ ಪುಲಸ್ತ್ಯ ತ್ರಿ ಅಂಗಿರಸ್ ಅಂತ ಇವರೆಲ್ಲರೂ ಕೂಡ ಇವರು ಹೇಗಿದ್ದಾರೆ ಕೇಳಿದ್ರೆ, ತ್ರಿಲೋಕಾನ ಧಾರಯಂತಿ, ಭೂಲೋಕ, ಸ್ವರ್ಗಲೋಕ, ಪಾತಾಳ ಲೋಕ, 3 ಕೂಡ ಇವರು ಧರಿಸಿದ್ದಾರೆ. ಹಾಗಾಗಿ ಇವರನ್ನು ಯಾರೂ ಕೂಡ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ದೇವ ದಾನವ ಪೂಜಿತ, ದೇವತೆಗಳು ದಾನವರು ಇಬ್ರೂ ಕೂಡ ಇವರಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ಇವರಿಗಿಂತ ದೊಡ್ಡವರು ನಾವು. ವಯಂತು ಯತಿ ಧರ್ಮಾಣಃ ಸಮಾರೋಪ್ಯ ತದಾತ್ಮನಿ ಪ್ರಜಾಂ ಕಾಮಾಂಚ ಧರ್ಮಂಚ ವ್ಯಪಹಾಯ ಮಹಾಮುನೆ. ನಾವಾದ್ರೂ ಯತಿ ಧರ್ಮದಲ್ಲಿ ನಿರತರಾದವರು. ಯತಿ ಅಂದ್ರೆ ಹಾಗೆ ನಿಗ್ರಹವಾಗಿ ಇರುವವರು, ಸನ್ಯಾಸಿಗಳಾಗಿ ಇದ್ದವರು. ಪ್ರಜಾ ಸೃಷ್ಟಿಯನ್ನು, ಐಹಿಕ ಕಾಮನೆಗಳನ್ನು ಅದಕ್ಕಾಗಿ ಮಾಡುವ ಧರ್ಮಗಳನ್ನು ಬಿಟ್ಟು ಭಗವಂತನನ್ನೇ ಧ್ಯಾನ ಮಾಡುವ ಸನ್ಯಾಸಿಗಳಾಗಿದ್ದೇವೆ. ಹಾಗಾದ್ರೆ ನಮ್ಮ ಪರಂಪರೆಯಲ್ಲಿ ಬರುವ ಯತಿಗಳೆಲ್ಲ ಈ ರೀತಿಯಾಗಿ ಇರುವವರು. ಪ್ರಜಾಂ ಕಾಮಂಚ ಧರ್ಮಂಚ ವ್ಯಪಹಾಯ ಮಹಾಮುನಿ. ಹಾಗಾದ್ರೆ ಏನು ಮಾಡ್ಲಿಕ್ಕಿಲ್ಲ, ಸುಮ್ಮನೆ ಕೂತ್ಕೊಳ್ಳೋದ ಸ್ವಾಮಿಗಳು ಕೇಳಿದ್ರೆ ಅಲ್ಲ. ಮತ್ತೇನು? ಕಾಮನೆಗಳನ್ನು ಇಟ್ಟುಕೊಳ್ಳಿಕ್ಕಿಲ್ಲ. ಪ್ರಜಾ ಸೃಷ್ಟಿ, ಹಾಗಾದ್ರೆ ಮದುವೆ ಆಗ್ಲಿಕ್ಕಿಲ್ಲ ಅಥವಾ ಸಂಸಾರದಲ್ಲಿ ತಾವು ಮುಳುಗ್ಲಿಕ್ಕಿಲ್ಲ ಅಂತ ಬಿಟ್ರೆ ಮತ್ತೆಲ್ಲವೂ ಇದೆ. ಮತ್ತೇನು ಮಾಡ್ತಾರೆ ಕೇಳಿದ್ರೆ, ಭಗವಂತನನ್ನೇ ಧ್ಯಾನ ಮಾಡುವವರು. ಹಾಗಾದ್ರೆ ಪೂಜೆ ಗೀಜೆ ಏನು ಮಾಡಿದ್ರು ಭಗವಂತ. ಮಠಕ್ಕೆ ಒಂದಿಷ್ಟು ಸಂಪತ್ತು ಮಾಡಿದ್ರೆ ಯಾರಿಗೆ? ಅದು ದೇವರಿಗೋಸ್ಕರ. ಪೂಜೆ ಮಾಡುದು ಯಾರಿಗೆ? ದೇವರಿಗೋಸ್ಕರ. ಅನ್ನ ಧರ್ಮಾದಿಗಳನ್ನು ಮಾಡುವ ದೇವರಿಗೋಸ್ಕರ. ಎಲ್ಲವೂ ದೇವರಿಗೋಸ್ಕರ ಎನ್ನುವಂತ ಚಿಂತನೆ ನಮ್ಮ ಹತ್ರ ಇದೆ. ಯಥೋತ್ಪನ್ನಸ್ತಥೈವಾಹಂ ಕುಮಾರ ಇತಿ ವಿದ್ಧಿ ಮಾಂ ತಸ್ಮಾತ್ ಸನತ್ಕುಮಾರೇತಿ ನಾಮ್ನಿ ತನ್ಮೇ ಪ್ರತಿಷ್ಠಿತಂ. ನಾವು ಹುಟ್ಟುವಾಗ ಹೇಗೆ ಕುಮಾರರಾಗಿದ್ದೆವೋ, ಕಾಮಗಳನ್ನು ಗೆದ್ದವರಾಗಿದ್ದೆವು, ಈವಾಗ್ಲೂ ಹಾಗೆ ಇದ್ದೇವೆ. ಆದ್ದರಿಂದಲೇ ನಮಗೆ ಸನತ್ಕುಮಾರ ಅಂತ ಹೆಸರು ನಮ್ಮಲ್ಲಿ ಸುಪ್ರತಿಷ್ಠಿತವಾಗಿ ನಿಂತಿದೆ. ಕೆಲವರದ್ದು ಹೆಸರು ಒಂದು
ಇರುವ ಸ್ವಭಾವ ಒಂದಿರುತ್ತೆ. ಆದರೆ ನಮ್ಮಲ್ಲಿ ಹಾಗಲ್ಲ. ಆ ಹೆಸರು ಗಟ್ಟಿಯಾಗಿ ನಿಂತಿದೆ. ಮದ್ಭಕ್ತ್ಯಾತೆ ತಪಶ್ಚೀರ್ಣಂ ಮಮ ದರ್ಶನ ಕಾಂಕ್ಷಯ ಏಷ ದೃಷ್ಟೋಸ್ಮಿ ಭವತಾ ಕಂಕಾವಂ ಕರಮಾಣಿತೆ. ನನ್ನನ್ನು ನೋಡಬೇಕೆಂಬ ಆಸೆಯಿಂದ ನೀನಿಷ್ಟೆಲ್ಲ ತಪಸ್ಸು ಮಾಡಿದ್ದೀಯಲ್ಲ, ನನ್ನಲ್ಲಿ ಇಷ್ಟೆಲ್ಲ ನೀನು ಭಕ್ತಿ ಮಾಡಿದ್ಯಲ್ಲ, ಆದ್ದರಿಂದ ಆ ತಪಸ್ಸು ನಿಂದು ಪೂರ್ಣ ಆಗಿದೆ. ಈಗ ನನ್ನ ದರ್ಶನವನ್ನು ಕೊಡ್ತಾ ಇದ್ದೇನೆ. ನಿನಗೆ ಏನೆಲ್ಲ ಅಪೇಕ್ಷೆಗಳಿದೆ ಅದನ್ನು ಕೇಳು. ಏಷ ದೃಷ್ಟೋಸ್ಮಿ ಭವತ. ನೋಡಿ, ನಿನ್ನ ಕಣ್ಣಿಗೆ ನಾನು ಬಿದ್ದಿದ್ದೇನೆ ಅಂತ ಎಷ್ಟು ಚಂದದ ಮಾತು ಕೇಳಿದ್ರೆ, ದೇವರನ್ನು ನಾವು ಕಾಣಬೇಕು ಅಂತ ನಾವು ಪ್ರಯತ್ನ ಪಟ್ಟಾಗ ದೇವರು ತನ್ನನ್ನು ತೋರಿಸಿಕೊಳ್ಬೇಕು ಅಂತ ಇದ್ರೆ ಮಾತ್ರ ತೋರಿಸಿಕೊಳ್ತಾರೆ. ಅದು ಬಿಟ್ಟು ನಾನು ಇಷ್ಟು ವರ್ಷ ಪ್ರವಚನ ಮಾಡಿದ್ದೇನೆ ಬಾ, ನಾನಿಷ್ಟು ತಪಸ್ಸು ಮಾಡಿದ್ದೇನೆ ಬಾ ಅಂತ ಕೇಳಿದ್ರೆ ದೇವರು ಬರೋದಿಲ್ಲ. ಹಾಗಾದ್ರೆ ಏನು? ಪ್ರಸಾದಾನುಮುಕ್ತಿ. ದೇವರಿಗೆ ತೋರ್ಬೇಕು. ದೇವರೇ ಪಾಪ ಈ ಭಕ್ತನಿಗೆ ನನ್ನ ದರ್ಶನ ಕೊಡಬೇಕು ಅಂತ. ವಯಸ್ಸು ನೋಡೋದಿಲ್ಲ, ಲಿಂಗ ನೋಡೋದಿಲ್ಲ, ಜಾತಿ ನೋಡೋದಿಲ್ಲ, ಧರ್ಮ ನೋಡೋದಿಲ್ಲ ಭಗವಂತ. ಒಂದು ಮೀನು ಕರೆದಾಗ ಬರ್ತಾನೆ, ಒಂದು ಮತ್ಸ್ಯ ಕರೆದಾಗ, ಕೂರ್ಮ ಕರೆದಾಗ, ಯಾವ ಪ್ರಾಣಿ ಬೇಕಾದ್ರೆ, ಒಂದು ಆನೆ ಕರೆದ್ರೆ ಭಗವಂತ ಬಂದ, ಒಂದು ನೀರಿನಲ್ಲಿರುವ ಮಕರ ಮೊಸಳೆ ಕರೆದಾಗ ಭಗವಂತ ಬಂದ, ಶೂದ್ರಳಾದಂತ ಶಬರಿ ಕರೆದಾಗ ಭಗವಂತ ಬಂದ. ಹೆಣ್ಣು ಕರೀಲಿ ಗಂಡು ಕರೀಲಿ, ಯಾರೇ ಬೇಕಾದ್ರೂ ಕರೀಲಿ, ತನಗೆ ತನ್ನನ್ನು ತೋರಿಸಿಕೊಳ್ಬೇಕು ಅಂತಿದ್ರೆ ಬರ್ತಾನೆ. ಅದು ಬಿಟ್ಟು ನಾನಿಷ್ಟು ತಪಸ್ಸು ಮಾಡಿದ್ದೇನೆ, ನ ಮೇಧಯ ನ ಬಹುನಾಶ್ರುತೇನ ಅಂತ ಹೇಳಿ ಏನೆಲ್ಲ ಮಾಡಿದ್ದೇನೆ ಹೇಳಿದ್ರು ಬರೋದಿಲ್ಲ. ಯಾಕೆ? ದೇವರು ಅನುಗ್ರಹ ಆಗುವುದಕ್ಕೋಸ್ಕರ ಎಷ್ಟು ಅಧ್ಯಯನ ಮಾಡ್ತೇವೆ. ನಾವೆಷ್ಟೋ ಜನ ಓದ್ತೇವೆ, ಎಷ್ಟೋ ಡಿಗ್ರಿಗಳನ್ನು ಸಂಪಾದನೆ ಮಾಡ್ತೇವೆ, ಕೊಚ್ಚಿಕೊಳ್ಳಿಕ್ಕೋಸ್ಕರ ಮಾಡುವವರು ಬಹಳಷ್ಟು ಇದ್ದಾರೆ. ದಾನ ಧರ್ಮ ಮಾಡ್ತಾರೆ, ನಾನು ಹೇಗೆ ಅಷ್ಟು ಮಾಡಿದ್ದೇನೆ ಅಲ್ಲ. ಪಾಠ ಪ್ರವಚನ ಎಲ್ಲವೂ ಕೂಡ ಭಗವತ್ಪರಕವಾಗಿರಬೇಕು, ಭಗವಂತನಿಗೆ ಪ್ರೀತಿಯಾಗಬೇಕು ಅಂತ ಎಷ್ಟು ಮಾಡ್ತೇವೆ. ಯಾಕೆ ಕೇಳಿದರೆ, ನಮ್ಮೆಲ್ಲ ಕರ್ಮಗಳು ಸಾಮಾನ್ಯವಾಗಿ ಯಾರ್ಯಾರನ್ನು ಮೆಚ್ಚಿಸ್ಲಿಕ್ಕೆ ಮಾಡ್ತೇವೆ ಹೊರತು ದೇವರನ್ನು ಮೆಚ್ಚಿಸ್ಲಿಕ್ಕೆ ಮಾಡುವ ಕೆಲಸ ಬೆರಳೆಣಿಕೆ. ಹೌದಲ್ವಾ ಅಂತ ಆಲೋಚನೆ ಮಾಡಿ. ಗಂಡನಿಗೆ ಪ್ರೀತಿಯಾಗಬೇಕು ಅಂತ ಹೆಣ್ಣು ಕೆಲಸ ಮಾಡುವುದು, ಹೆಂಡತಿಗೆ ಬೇಜಾರಾಗಬಾರದು ಅಂತ ಗಂಡ ಕೆಲಸ ಮಾಡುವುದು, ಅವರಿಗೆ ಉಪದ್ರ ಆಗಬಾರ್ದು ಇವರಿಗೆ ಬೇಜಾರಾಗಬಾರ್ದು ಅಂತ ಈ ರೀತಿಯಾಗಿ ಕೆಲಸ ಮಾಡ್ತೇವೆ ಹೊರತು ಯಾರು ಕೂಡ ದೇವರಿಗೆ ಬೇಜಾರಾಗತ್ತೋ ಏನು ಅಂತ ಯಾರೂ ಆಲೋಚನೆ ಮಾಡೋದಿಲ್ಲ. ಅದಕ್ಕೋಸ್ಕರ ದೇವರಿಗೆ ಪ್ರೀತಿಗೋಸ್ಕರ ಕೆಲಸ ಮಾಡುವವರು ನಾವು. ಹಾಗಾಗಿ ಇವರು ಹೇಳ್ತಾ ಇದ್ದಾನೆ, ನಾನು ಕೂಡ ಅಷ್ಟೇ ನಿನ್ನ ತಪಸ್ಸಿಗೆ ಮೆಚ್ಚಿ ನಿನಗೆ ನನ್ನ ದರ್ಶನವನ್ನು ನಾನು ಕೊಡ್ತಾ ಇದ್ದೇನೆ. ಅಂದ್ರೆ ನೀನು ತಪಸ್ಸು ಮಾಡಿದ್ರಿಂದ ಬಂದದ್ದಲ್ಲ, ನನಗೆ ಕಂಡಿತು ನಿನ್ನಿಗೆ ನಾನು ತೋರಿಸಿಕೊಳ್ಬೇಕು ಅಂತ. ಹಾಗಾಗಿ ನಾನು ಬಂದಿದ್ದೇನೆ, ಏನು ಬೇಕು ಅದನ್ನು ಕೇಳು ಅಂತ ಸನತ್ ಕುಮಾರರು ಮಾರ್ಕಂಡೇಯನಿಗೆ ಕೇಳ್ತಾ ಇದ್ದಾರೆ. ಇತ್ಯುಕ್ತವಂತಂ ತಮಹಂ ಪ್ರತ್ಯುವೋಚಂ ಸನಾತನಂ ಅನುಜ್ಞಾತೋ ಭಗವತಾ ಪ್ರೀಯತಾ ತೇನ ಭಾರತ. ಹೀಗಾಗಿ ಸನತ್ ಕುಮಾರರು ನನ್ನ ಹತ್ರ ಹೀಗೆ ಹೇಳ್ತಾ ಇದ್ರು. ಆಗ ನಾನು ಅನುಜ್ಞಾತೋ ಭಗವತಾ ಪ್ರೀಯತಾ ತೇನ ಭಾರತ, ನಾನು ಆಗ ಅವರಿಗೆ ಹೀಗೆ ಹೇಳಿದೆ, ಏನು ಗೊತ್ತಾ ಪೂಜ್ಯರೇ, ನೀವು ನನ್ನ ಹತ್ರ ಬಹಳ ಅನುಗ್ರಹ ಮಾಡ್ತಾ ಇದ್ದೀರಲ್ಲ, ಪ್ರೀತರಾಗಿದ್ದೀನಿ ಅಂತಾದ್ರೆ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬಹುದಾ? ಪ್ರಶ್ನೆ ಕೇಳುವುದಕ್ಕೆ ನನಗೆ ಅವಕಾಶವನ್ನು ಕೊಡ್ತೀರಾ? ಪ್ರಿಯತಾತೆ. ಎಷ್ಟು ಪೊಲೈಟ್, ಎಷ್ಟು ಒಂದು ಇದರಲ್ಲಿ ಕೇಳ್ತಾ ಇದ್ದಾರೆ ಯಾರು ಮಾರ್ಕಂಡೇಯರು ಕೇಳಿದ್ರೆ ಅಷ್ಟು ಕೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಹನುಮಂತ ದೇವರು ಹಾಗೆ ಮಾತಾಡ್ಬೇಕಾದ್ರೆ ಅಷ್ಟು ಚಂದ ಮಾತಾಡ್ತಾರೆ. ಯಾವಾಗ್ಲೂ ಕಾಲು ಬಗ್ಗಿಕೊಂಡೇ ಇರು, ಎಲ್ಲಿ ಎದೆ ಸಟೆದು ನಿಂತದ್ದು ಬಹಳ ಕಡಿಮೆ, ಕೈ ಮುಗದೆ ಕೊಂಡೇ ಇರೋದು. ಯಾಕೆ ಹೇಳಿದ್ರೆ ಅವರು ಯಾವಾಗ್ಲೂ ಕೂಡ ರಾಮದೇವರನ್ನು ಕಾಣ್ತಾ ಇರ್ತಾರೆ. ದೇವರನ್ನು ಕಾಣ್ತಾ ಇರೋದ್ರಿಂದ ಎಲ್ಲಿದ್ರು ಕೈ ಮುಗಿದು ಕೊಂಡೇ ಕೂತ್ಕೊಳ್ಳೋದು. ನಮಗೆ ಹಾಗಲ್ಲ, ನಾನೇಂತ ಬಂದದ್ರಿಂದ ಎದೆ ಸಟೆದು ನಿಲ್ತೇವೆ, ನೀನ್ ಯಾರು ಅಂತ ಕೇಳ್ತೇವೆ. ಅವರು ಹಾಗಲ್ಲ, ಅವರು ರುಜು ದೇವತೆಗಳಾದದ್ರಿಂದ ಭಗವಂತನನ್ನು ಯಾವತ್ತೂ ಕಾಣ್ತಾ ಇರೋದ್ರಿಂದ ಆ ರೀತಿ ಇರ್ತಾರೆ. ಇಲ್ಲಿ ಕೂಡ ಅಷ್ಟೇ ಪರಿಪಕ್ವರಾದಂತ ಮಾರ್ಕಂಡೇಯರು, ಅಲ್ಲ ನನಗೆ ಪ್ರಶ್ನೆ ಕೇಳಿಕ್ಕೆ ಅವಕಾಶ ಕೊಡ್ತೀರಾ? ತಥೋಹಂ ಅರ್ಥಮೇತಂ ವೈ ತಮ್ಮ ಪೃಚ್ಛಂ ಸನಾತನಂ ಪೃಷ್ಟ ಪಿತॄಣಾಂ ಸ್ವರ್ಗಂಜ ಫಲಂ ಶ್ರಾದ್ದಸ್ಯ ಚ ಅನಘ. ಆಗ ಅವರು ಹೇಳ್ತಾರೆ, ಅನಘ ಅಂತ ಹೇಳಿ ನಾನು ಹೀಗೆ ಹೇಳಿದ ಕೂಡ ಸನತ್ ಕುಮಾರರು ಹೇಳ್ತಾರೆ, ಪಿತೃಗಳ ಸೃಷ್ಟಿಯ ಬಗ್ಗೆ ಶ್ರಾದ್ದದ ಬಗ್ಗೆ ಅವರು ಪ್ರಶ್ನಿಸಿದ್ರು ಅಂತ ಹೇಳ್ತಾರೆ. ಪೃಷ್ಟ ಪಿತೃಗಳಾಂ ಸ್ವರ್ಗಂಚ, ಇವರಿಗೆ ಗೊತ್ತಿಲ್ಲ ಅಂತಲ್ಲ, ಇವರಿಗೆ ಗೊತ್ತಿದ್ರು ಕೂಡ ವಿಶಿಷ್ಟವಾಗಿ ಅವರಿಂದ ವಿಶೇಷವಾದ ಅರ್ಥಕ್ಕೋಸ್ಕರ ಮತ್ತೆ ಕೇಳ್ತಾ ಇದ್ದಾರೆ ಮಾರ್ಕಂಡೇಯರು. ಏನು ಹೇಳ್ತಾರೆ? ಶ್ರಾದ್ದಸ್ಯ ಫಲಂ ಸ್ವರ್ಗಂ. ಶ್ರಾದ್ದ ಹಾಕುವ ಪ್ರಕ್ರಿಯೆ, ಸ್ವರ್ಗದ ಪ್ರಕ್ರಿಯೆ, ಅದರದ್ದು ಫಲ ಅದೆಲ್ಲ ನನಗೆ ಹೇಳಬೇಕು. ಚಿಚ್ಛೇದ ಸಂಶಯಂ ಭೀಷ್ಮ ಸತು ದೇವೇಶ್ವರೋ ನಘ ಸಮಾಮುವಾಚ ಧರ್ಮಾತ್ಮ ಕಥಾಂತೆ ಬಹುವಾರ್ಷಿಕೆ ರಮೇ ತ್ವಯಾಹಂ ವಿಪ್ರರ್ಷೆ ಶೃಣು ಸರ್ವಂ ಯಥಾ ತಥಂ. ಸನತ್ ಕುಮಾರರು ಹೇಳ್ತಾ ಇದ್ದಾರೆ, ಹೇ ಅನಘ ಪಾಪ ವಿದೂರ ಅಂತ,
ಯಾಕೆ ಕೇಳಿದ್ರೆ ಇಷ್ಟು ತಪಸ್ಸನ್ನು ಮಾಡಿದ್ದಾನೆ, ಹಾಗಾಗಿ ನಾನು ನಿಮಗೆ ಕಾಣಿಸಿಕೊಂಡಿದ್ದೇನೆ, ಹೇಳ್ತಾ ಇದ್ದೇನೆ ಹೇಳಿ ಸಂಶಯವನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಭೀಷ್ಮರು ಈ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಅನೇಕ ವರ್ಷಗಳ ಕಾಲ ನಡೆದದ್ದು ಸಂವಾದ ಅಂತ ಹೇಳ್ತಾರೆ. ಅದರ ಬಳಿಕ ಸನತ್ ಕುಮಾರರು ನನ್ನನ್ನು ಹೀಗೆ ಹೇಳಿದ್ರು ಅಂತ ಮಾರ್ಕಂಡೇಯರು ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳಿದೆ ಕಥಾಂತೆ ಬಹುವಾರ್ಷಿಕೆ. ಯಾಕೆ ಇದನ್ನು ಹೇಳ್ತಾರೆ? ಇವರು 2 ನಿಮಿಷದಲ್ಲಿ ಉತ್ತರ ಕೊಟ್ಟರು ಅಂತ ತಿಳ್ಕೊಳ್ಬೇಡಿ, ಒಂದೋ ದಿನ ಪ್ರವಚನದಲ್ಲೇ ಮುಗಿಸಿದ್ರು ಅಂತ ತಿಳ್ಕೊಳ್ಬೇಡಿ. ಬಹಳಷ್ಟು ವರ್ಷಗಳ ಕಾಲ ಇದರ ಬಗ್ಗೆ ವಿಮರ್ಶೆ ಆಗಿದೆ. ಅಂದ್ರೆ ಆ ವಿಷಯಗಳ ಗಂಭೀರತೆ ಅರ್ಥ ಆಗುವುದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ರಮೇತ್ವಯಾಹಂ, ಆಮೇಲೆ ಇದು ಬಟ್ಟಿ ಇಳಿಸಿ ಅದರದ್ದು ಸಾರವನ್ನು ನಿನಗೆ ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಸಂವಾದದಿಂದ ನಾನು ಸಂತುಷ್ಟನಾಗಿದ್ದೇನೆ, ನಿನಗೆಲ್ಲ ಹೇಳ್ತೇನೆ ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ. ಮಾರ್ಕಂಡೇಯರು ನನಗೆ ಹೇಳಿದರು. ಮಾರ್ಕಂಡೇಯರು ಮತ್ತೆ ಸನತ್ ಕುಮಾರರು ಬಹಳಷ್ಟು ಕಾಲ ಅಧ್ಯಯನ ಮಾಡಿದ್ದಾರೆ. ಮಾಡಿದ್ರದ್ದು ಸಂಕ್ಷೇಪವಾಗಿ ನಾನು ನಿನಗೆ ಹೇಳ್ತೇನೆ ಅಂತ ಇಲ್ಲಿ ಗಮನಿಸ್ಬೇಕು. ರಮೇ ತ್ವಯಾಹಂ ವಿಪ್ರರ್ಷೆ ಅಂತ ಹೇಳ್ತಾರೆ. ಸನತ್ ಕುಮಾರರು ಮಾರ್ಕಂಡೇಯರನ್ನು ವಿಪ್ರರ್ಷೆ ಅಂತ ಹೇಳ್ತಾರೆ. ಭೀಷ್ಮರನ್ನು ಕುರಿತು ಸನತ್ ಕುಮಾರರು ವಿಪ್ರರ್ಷೆ ಅಂತ ಕರೀತಾರೆ. ಅಂದ್ರೆ ಭೀಷ್ಮರ ಯೋಗ್ಯತೆ ಎಷ್ಟು ಅಂತ ಆಲೋಚನೆ ಮಾಡಿ. ದೇವಾನ್ ಅಂದ್ರೆ ಭೀಷ್ಮರು ಅಧ್ಯಯನ ಮಾಡಿದಷ್ಟು ನಾವು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಯ 500 ವರ್ಷದಷ್ಟು ಅವರು ಸ್ಟಡಿ ಅಧ್ಯಯನವೇ, ಆಮೇಲೆ ಅವರದ್ದು ಅನುಭವ. ಹಾಗಾದ್ರೆ ಇಷ್ಟು ಇದ್ದದ್ದಕ್ಕೆ ಅವರನ್ನು ವಿಪ್ರರ್ಷೆ ಅಂತ ಕರೀತಾರೆ, ಜ್ಞಾನಿಗಳೇ ಅಂತ. ದೇವಾನ್ ಅಸರ್ಜತ ಬ್ರಹ್ಮ ಮಾಂ ಯಕ್ಷಂತೀತಿ ಭಾರ್ಗವ ತಮುತ್ಸೃಜ್ಯ ತದಾತ್ಮಾನಂ ಯಯುಜಸ್ತೆ ಫಲಾರ್ಥಿನಃ. ಭೃಗುಕುಲೋತ್ಪನ್ನರೇ ಅಂತ ಹೇಳಿ ಹೇಳ್ತಾರೆ. ಯಾರು? ಸನಕಾದಿಗಳು ಮಾರ್ಕಂಡೇಯರಿಗೆ ಹೇಳ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮ ದೇವತೆಗಳನ್ನೆಲ್ಲ ಆರಾಧಿಸ್ತಾರೆ ಅಂತ ಭಾವನೆಯಿಂದ ದೇವತೆಗಳನ್ನು ಸೃಷ್ಟಿ ಮಾಡಿದ. ನೋಡಿ, ದೇವಾನ್ ಅಸೃಜತ ಬ್ರಹ್ಮ, ಚತುರ್ಮುಖ ಬ್ರಹ್ಮ ತಾನು ಸೃಷ್ಟಿ ಮಾಡ್ಲಿಕ್ಕೆ ಹೊರಟ. ಏನು ಮಾಡ್ತಾರೆ? ಮಾಂ ಯಕ್ಷಂತೇನಿ ಭಾರ್ಗವ. ಎಲ್ರು ಹಾಗೆ ಸೃಷ್ಟಿ ಮಾಡುವಾಗ ನೀವೆಲ್ಲ ಏನು ಆಲೋಚನೆ ಮಾಡ್ತೀರಿ? ಅದೇ ರೀತಿ ಆಲೋಚನೆ ಮಾಡಿದ್ವಿ. ಏನು? ನಾವು ಮಕ್ಕಳನ್ನು ಸಂಪಾದನೆ ಮಾಡಬೇಕು, ಅವರು ಮುಂದೆ ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ತಾರೆ, ನಮಗೆ ಉದ್ಯೋಗ ಇಲ್ಲದಾಗ, ಕೈಕಾಲು ಬುರಿದೋದಾಗ, ವೃದ್ಧರಾದಾಗ ಈ ಮಕ್ಕಳು ನಮ್ಮನ್ನು ನೋಡಿಕೊಳ್ತಾರೆ ಅಂದ್ರೆ ಎಲ್ಲರದ್ದು ಆಶೆ ಹಾಗೆ ಇರುತ್ತದೆ. ಅದೇ ರೀತಿ ಇವನು ಕೂಡ ಚತುರ್ಮುಖ ತಾನೇನು ಆಲೋಚನೆ ಮಾಡ್ತಾನೆ? ನಾನು ಈ ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡ್ತೇನೆ, ಇವರು ನನ್ನನ್ನು ಪೂಜೆ ಮಾಡ್ತಾರೆ, ನನಗೆ ಗೌರವ ಕೊಡ್ತಾರೆ ಅಂತ ದೃಷ್ಟಿಯಿಂದ ಮಾಡಿದ್ರು. ತಮುತ್ಸೃಜ್ಯ ತದಾತ್ಮಾನಂ ಯುಜ್ಯಸ್ತೆ ಫಲಾರ್ಥಿನಃ. ಹಾಗಾಗಿ ಫಲಾರ್ಥಿಗಳಾದಂತಹ ಆ ದೇವತೆಗಳಾದ್ರೆ ಏನು ಮಾಡಿದ್ರು? ಅವರು ತಮುತ್ಸೃಜ್ಯ ಅದನ್ನು ಒಂದು ಮಾಡಲಿಲ್ಲ. ಚತುರ್ಮುಖ ಬ್ರಹ್ಮನನ್ನು ಪೂಜೆ ಮಾಡೋದು ಬಿಟ್ಟು ಅವ್ರಿಗೆ ಏನು ಮಾಡ್ತಾರೆ ಹೇಳಿದ್ರೆ ತಮ್ಮನ್ನು ತಾವೇ ಪೂಜಿಸ್ಲಿಕ್ಕೆ ಆರಂಭಿಸಿದ್ರು. ತಮ್ಮನ್ನು ತಾವೇ ಪೂಜೆ ಮಾಡಲಿಕ್ಕೆ ಆರಂಭಿಸಿದ್ರು. ಅಂದ್ರೆ ಬೇರೆಯವರನ್ನು ಪೂಜೆ ಮಾಡಿದ್ರು ಹೊರತು ಅಪ್ಪನಾದ ಚತುರ್ಮುಖನನ್ನು ಪೂಜೆ ಮಾಡಲಿಲ್ಲ. ಇನ್ನೂ ಸುಲಭವಾಗಿ ಹೇಳಿದ್ರೆ ನಾವೇ ದೇವರು ಅಂತ ತಿಳ್ಕೊಂಡ್ರು. ತೇ ಶಬ್ದ ಬ್ರಹ್ಮಣ ಮೂಢಾ ನಷ್ಟ ಸಂಜ್ಞಾದಿವಗುಸ ನ ತಸ್ಮಗಿಂಚಿತ್ ಪ್ರಜಾನಂತಿ ತಥೋ ಲೋಕೋ ವ್ಯಮುಖ್ಯತ. ಇದರಿಂದ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಆಗತ್ತೆ. ಸಿಟ್ಟು ಬರತ್ತೆ ಅವರಿಗೆ. ಸಿಟ್ಟು ಬಂದು ಅವರನ್ನು ಶಾಪ ಕೊಟ್ರಂತೆ. ಏನು ಕೇಳಿದ್ರೆ, ನಿಮಗೆ ಅಜ್ಞಾನ ಬಂದು ಹೋಗ್ಲಿ, ನಿಮಗೆ ಜ್ಞಾನ ಕೊಟ್ರೆ ನೀವು ಅದನ್ನು ಏನು ಅರ್ಥ ಮಾಡ್ತೀರಿ ಹೇಳಿದ್ರೆ ನಾವೇ ದೇವರು, ನಾವೇ ದೊಡ್ಡವರು ಅಂತ ನೀವು ತಿಳ್ಕೊಳ್ತಾ ಇದ್ದೀರಿ. ತಮ್ಮನ್ನೇ ಪೂಜಿಸ್ತಾ ಇದ್ದೀರಿ. ಅವನಿಂದ ಕೆಲಸ ಆಗತ್ತೆ ಅವನಿಗೆ ಮಾಡುವ, ಇವನಿಂದ ಕೆಲಸ ಆಗತ್ತೆ ಇವ ಮಾಡುವ ಅಂತ ಪರಸ್ಪರ ಮಾಡ್ತಾ ಇದ್ರು. ಇದರಿಂದ ಸಿಟ್ಟುಕೊಂಡವರು ಏನು ಮಾಡ್ತಾರೆ? ನಷ್ಟ ಸಂಜ್ಞಾ ದಿವೌಕಸ, ದೇವತೆಗಳಿಗೆ ನಿಮ್ಮ ಜ್ಞಾನ ಎನ್ನುವುದು ನಾಶ ಆಗ್ಲಿ ಅಂತ ಶಾಪ ಕೊಟ್ಟರು. ಇದು ಅವರಿಗೆ ಮಾತ್ರ ಅಲ್ಲ, ಇದು ನಮಿಗೂ ಹೇಳಿದ ಪಾಠ. ಹೇಗೆ ನಾವು ಇವತ್ತು ಏನೇನೋ ಕೆಲಸಗಳನ್ನು ನೋಡುತ್ತೇವೆ. ಪಾಪ ಇವರಿಂದ ಆಯ್ತು, ಅವರಿಂದ ಆಯ್ತು, ಅವರಿಗೆ ಕೊಡ್ಬೇಕು, ಇವರಿಗೆ ಕೊಡ್ಬೇಕು ಅಂತ ಎಲ್ರಿಗೂ ಪೂಜೆ ಮಾಡ್ತೇವೆ, ಎಲ್ರಿಗೂ ಗೌರವ ಕೊಡ್ತೇವೆ, ಎಲ್ರಿಗೂ ಶಾಲ ಹಾಕ್ತೇವೆ. ನಿಜವಾಗಿ ಮಾಡಿದ್ದು ಯಾರು? ಅವರ ಒಳಗಿರುವ ಭಗವಂತ. ಅದು ಮರೆತು ಬಿಡ್ತೇವೆ. ಈ ಬ್ಯಾಂಕ್ಗಳಲ್ಲಿ ಒಂದಿಷ್ಟು ಹಣ ಕೊಟ್ಟರು ಅಂತ ಹೇಳಿವರಿಗೆ ಹಾರ ತುರಾಯಿ ಶಾಲೆಲ್ಲ ಹಾಕಿ ಮೆರೆಸಿದ್ದು ಕೊಟ್ಟದ್ದು ಹೌದು, ಅವರು ಅಲ್ಲ ಅಂತ ಅಲ್ಲ ಫಲ. ಆದ್ರೆ ಯಾವ ಫಲ? ಅವರ ಪರ್ಸನಲ್ ಅಕೌಂಟಿಂದ ಹಣ ಕೊಡ್ಲಿಲ್ಲ ನಿಮಗೆ, ಮತ್ತೆ ಬ್ಯಾಂಕಿನಿಂದ ಕೊಟ್ಟದ್ದು ಅಷ್ಟೇ. ಆದ್ರೆ ಕೊಟ್ಟದ್ದು ಬ್ಯಾಂಕ್ ಇದ್ದು ಮೆರೆಯುವುದು ಯಾರು ಕೇಳಿದ್ರೆ ಈ ಮ್ಯಾನೇಜರ್. ನಾನು ಸ್ಯಾಂಕ್ಷನ್ ಮಾಡಿದ್ನೇ ಇಲ್ಲೋ, ನಾನು ಕೊಟ್ಟ ಇದು ಅಂತ ಹೇಳ್ತೇವೆ. ನಿಜವಾಗಿ ಕೊಟ್ಟದ್ದು ಹೌದು, ಆದ್ರೆ ಇವನು ಕೊಡಬೇಕಾದ್ರೆ ಕೊಟ್ಟದ್ದು ಸಂಸ್ಥೆ. ಹಾಗಾದ್ರೆ ನಾವು ಯಾರಿಗೆ ಉಪಕೃತರಾಗಿರ್ಬೇಕು? ಆ ಸಂಸ್ಥೆಗೆ ಉಪಕೃತರಾಗಿರ್ಬೇಕು. ಆ ಸಂಸ್ಥೆಯನ್ನು ಎಂದೂ ಕೂಡ ನೆನಪಿಟ್ಟುಕೊಳ್ಳಬೇಕು. ಆ ಮ್ಯಾನೇಜರ್ಗೆ ಆ ಸಂಸ್ಥೆ ಎನ್ನುವಂಥದ್ದು ಜಡ ಆಗಿರುತ್ತೆ. ಹಾಗಾಗಿ ಅದಕ್ಕೆ ಕೊಡುವ ಗೌರವವನ್ನು ಇಲ್ಲಿರುವ MDಗೋ, ಇಲ್ಲಿರುವ ಅಧಿಕಾರಿಗೋ, ಇಲ್ಲಿರುವ ಮ್ಯಾನೇಜರಿಗೆ ಹೇಗೆ ಕೊಡ್ತೇವೋ ಹಾಗೆ.
ಆದ್ರೆ ಕೊಡುವಾಗ ಎಚ್ಚರಿಕೆ ನಮಿಗೂ ಇರಬೇಕು, ಅವರಿಗೂ ಇರಬೇಕು. ಯಾಕೆ? ಇದು ವ್ಯಕ್ತಿಗೆ ಕೊಡೋದಿಲ್ಲ, ಆ ಬ್ಯಾಂಕಿಗೆ ಕೊಡ್ತಾ ಇರೋದು. ತೆಕ್ಕೊಳ್ಳುವವನು ಹಾಗೆ ಆಲೋಚನೆ ಮಾಡಬೇಕು, ನನಗೆ ಕೊಟ್ಟದ್ದಲ್ಲ, ನಮ್ಮ ಬ್ಯಾಂಕಿಗೆ ಕೊಟ್ಟದ್ದು ಅಂತ ಹೇಗೆ ಆಲೋಚನೆ ಮಾಡಬೇಕು. ಲೋಕದಲ್ಲಿಯೂ ಹಾಗೆ ಪ್ರತಿಯೊಬ್ಬರಿಂದಲೂ ಕೂಡ ನಾವು ಉಪಕೃತರು. ಪ್ರತಿಯೊಬ್ಬರು ಸಹಾಯ ಮಾಡ್ತಾರೆ. ಸಹಾಯ ಮಾಡೋದು ಅವರಲ್ಲಿರುವ ದೇವರನ್ನು ಮರಿಬಾರದು. ಹಾಗಾದ್ರೆ ವ್ಯಕ್ತಿಯನ್ನು ಮರಿಬೇಕಾ ಕೇಳಿದ್ರೆ ವ್ಯಕ್ತಿಯನ್ನೂ ಮರಿಬಾರದು. ವ್ಯಕ್ತಿಯನ್ನು ಮರೆಗೆ ಮಾತ್ರ ಅಲ್ಲ, ಅದರ ಒಳಗಿರುವ ಶಕ್ತಿಯನ್ನು ನೆನಪಿಟ್ಟುಕೊಳ್ಬೇಕು. ಹಾಗಾದ್ರೆ ನಾವೇನು ಮಾಡ್ತೇವೆ? ಮರಿತೇವೆ, ನಾವು ಶಕ್ತಿಯನ್ನು ಮರಿತೇವೆ. ಎಲ್ಲಿಂದೋ ಯಾರೋ ಬಂದು ಸಹಾಯ ಮಾಡಿದಾಗ ನಾವು ಏನ್ ಹೇಳ್ತೇವೆ ಧಾರ್ಮಿಕರು ಅಂತಂದ್ರೆ, ನಿಮ್ಮನ್ನು ದೇವರೇ ಕಳಿಸಿದ್ದಪ್ಪ, ನನಗೆ ಭಾರಿ ಅಗತ್ಯ ಇತ್ತು, ನೀವು ಬಂದು ಸಹಾಯ ಮಾಡಿದ್ರಿ, ಹಾಗಾದ್ರೆ ನಿಮ್ಮನ್ನು ಕಳಿಸಿದ್ದು ಕೃಷ್ಣನೇ ಅಂತ ನೀವು ಭಾವಿಸಿತು ಅಂತಾದ್ರೆ ನಿಮಗೆ ಬ್ರಹ್ಮಾದಿ ದೇವತೆಗಳ ಅನುಗ್ರಹ ಆಗತ್ತೆ. ನಾವೇನು ಮಾಡ್ತೇವೆ ಕೇಳಿದ್ರೆ ಅವರನ್ನು ಬಿಟ್ಟು, ನೀವು ಹೆಲ್ಪ್ ಮಾಡಿದ್ರಂತ ಇವ್ರು ಅವರಿಗೆ ಹಾರ ತುರಾಯಿ ಹಾಕಿದ್ರು, ಅವರು ಇವರಿಗೆ ಹಾರ ತುರಾಯಿ ಹಾಕಿದ್ರು. ದೇವರನ್ನು ನೆನಪಿಸಿಕೊಳ್ಳೇ ಇಲ್ಲ ಅಂತ ಆದಾಗ ಈ ಪರಿಸ್ಥಿತಿ ನಮಿಗೂ ಬರುತ್ತೆ. ಹಾಗಾದ್ರೆ ಇಲ್ಲಿ ಏನಾಯ್ತು? ದೇವತೆಗಳನ್ನು ಸೃಷ್ಟಿ ಮಾಡಿದ್ದೆಲ್ಲ ಹೌದು, ಅವರು ಅವರನ್ನು ಸೃಷ್ಟಿ ಮಾಡಿದ ಚತುರ್ಮುಖನನ್ನು ಅಂದ್ರೆ ಅವರ ಅಪ್ಪನಾದಿಗಳನ್ನು ಅವರನ್ನು ಗೌರವಿಸಬೇಕಿತ್ತು, ಅದನ್ನು ಗೌರವಿಸಲಿಲ್ಲ. ಪರಸ್ಪರ ನಮ್ಮಿಂದಲೇ ಕೆಲಸ ಆಗ್ತದೆ ಎನ್ನುವಂತ ಭಾವದಿಂದ ಪರಸ್ಪರ ಅವರವರೇ ಪೂಜೆ ಮಾಡಿಕೊಂಡ್ರು. ಸಿಟ್ಟುಗೊಂಡಂತ ಚತುರ್ಮುಖ ಅವರಿಗೆ ಶಾಪವನ್ನು ಕೊಟ್ಟು ಬಿಟ್ಟ. ವಿಭ್ರಾಂತ ನತಸ್ಮ ಕಿಂಚಿತ್ ಪ್ರಜಾನಂದಿ ತಥೋ ಲೋಕೋವ್ಯ ಮುಖ್ಯತ. ಅವರಿಗೆ ಶಾಪ ಕೊಟ್ಟದ್ದೇನು? ನಿಮ್ಮ ಜ್ಞಾನ ನಷ್ಟ ಆಗ್ಲಿ ಅಂತ. ನಷ್ಟ ಆಯಿತು. ಎಷ್ಟು ಕೇಳಿದ್ರೆ ಅವರಿಗೆ ಮಂಕು ಕವಿಯಿತು ಅಂತ ಹೇಳ್ತಾರೆ. ಎಂತ ಮಾಡಬೇಕು ಅಂತ ಗೊತ್ತಿಲ್ಲ, ಆ ರೀತಿಯಾಗಿದ್ದು ಜ್ಞಾನ ಎನ್ನುವಂಥದ್ದು ನಷ್ಟ ಆಗಿ ಹೋಯಿತು. ವಿಭ್ರಾಂತರಾದರು. ಭ್ರಾಂತ ಹೇಳಿದ್ರೆ ಹಾಗೆ ಭ್ರಾಂತಿ. ಭ್ರಾಂತಿ ಅಂದ್ರೆ ಮೋಹ, ಮುಹ ವೈಚಿತ್ರೆ. ಅದು ಮಾಡುದ ಇದು ಮಾಡುದ, ಕನ್ಫ್ಯೂಸ್. ಏನು ಮಾಡಬೇಕು ಅಂತ ಗೊತ್ತಾಗದ ಪರಿಸ್ಥಿತಿ ಅವರಿಗೆ ಉಂಟಾಯಿತು. ತೇ ಭೂಯ ಪ್ರಣತಾ ಸರ್ವೇ ಪ್ರಾಯಚ್ಛಂದ ಪಿತಾಮಹಂ ಅನುಗ್ರಹಾಯ ಲೋಕಾನಂ ತತಸ್ಥಾನ ಅಬ್ರವೀತ್ ಪ್ರಭು. ಮತ್ತೆ ಇವರಿಗೆ ಭ್ರಾಂತಿ ಬಂತಾ ಇಲ್ವಾ? ಮತ್ತೆ ಯಾರ ಹತ್ರ ಹೋಗೋದು? ಮತ್ತೆ ಚತುರ್ಮುಖ ಬ್ರಹ್ಮನ ಬಳಿಗೆ ಹೋಗಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ರು. ನೀವು ಲೋಕವನ್ನೆಲ್ಲ ಅನುಗ್ರಹಿಸಬೇಕು ಅನ್ನೋ ನಮ್ಮ ಪ್ರಾರ್ಥನೆ. ಆದ್ದರಿಂದ ಬ್ರಹ್ಮದೇವರೇ, ನಮ್ದು ತಪ್ಪಾಯಿತು, ನಮಗೆ ಕ್ಷಮೆ ಕೊಡಬೇಕು. ನಾವು ಪರಸ್ಪರ ನಿಮ್ಮನ್ನು ಮರೆತು ನಾವೇ ದೊಡ್ಡ ಜನ ಅಂತ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡಿದೆವು. ಇದು ತಪ್ಪಾಯಿತು, ಕ್ಷಮೆ ಕೊಡಬೇಕು, ನಮಗೆ ಜ್ಞಾನ ಕೊಡಬೇಕು ಅಂತ ಕೇಳ್ತಾರಂತೆ. ಪ್ರಾಯಶ್ಚಿತ್ತಂ ಚರಧ್ವಂ ವೈ ವ್ಯಭಿಚಾರೋ ಹಿ ವಃ ಕೃತಃ ಪುತ್ರಾಂಚ ಪರಿವೃತ್ಯಧ್ವಂ ತಥೋ ಜ್ಞಾನಮವಾಪ್ಸ್ಯಥ. ಆಗ ಚತುರ್ಮುಖ ಬ್ರಹ್ಮ ಹೇಳಿದಂತೆ, ದೇವತೆಗಳೇ, ನೀವು ಸೃಷ್ಟಿಯ ಕ್ರಮಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದೀರಿ. ವ್ಯಭಿಚಾರೋ ಹಿ ವಃ ಕೃತಃ. ಏನು? ನಾವು ಸೃಷ್ಟಿ ಮಾಡಬೇಕಾದ್ರೆ ಈ ರೀತಿಯಾಗಿ ಆರಾಧನೆ ಮಾಡಬೇಕು, ಚಿಂತನೆ ಮಾಡಬೇಕು ಅಂತ ಮಾಡಿದೆವು. ನೀವು ಅದನ್ನೆಲ್ಲ ಬಿಟ್ಟು ವಿರುದ್ಧವಾಗಿ ನೀವು ನಡೆದುಕೊಂಡಿದ್ದೀರಿ. ಅದಕ್ಕೆ ಏನು ಮಾಡಬೇಕು? ಪ್ರಾಯಶ್ಚಿತ್ತಂ ಚರಧ್ವಂ. ನೀವು ಪ್ರಾಯಶ್ಚಿತ್ತಗಳನ್ನೆಲ್ಲ ಮಾಡಿಕೊಳ್ಳಿ ಅಂತ ಹೇಳ್ತಾರಂತೆ. ಮತ್ತೇನು ಮಾಡಬೇಕು? ನನ್ನ ಮಕ್ಕಳ ಬಳಿ ಸರಿಯಾಗಿ ಪ್ರಶ್ನಿಸಿ ತತ್ವಜ್ಞಾನವನ್ನು ಪಡೆದುಕೊಳ್ಳಿ ಅಂತ ಪರಿಹಾರವನ್ನು ಹೇಳ್ತಾರೆ. ಹಾಗಾದ್ರೆ ಆಲೋಚನೆ ಮಾಡಿ, ಏನು ಸೃಷ್ಟಿಕ್ರಮಕ್ಕೆ ವಿರುದ್ಧ? ಹೇಗೆ ಸೃಷ್ಟಿಯಾಯಿತು? ಮೊದಲು ತಾನು ಲಕ್ಷ್ಮಿ, ಅಲ್ಲಿಂದ ಹೊರಟಂತಹ ಸೃಷ್ಟಿ ಪ್ರಕ್ರಿಯೆಗಳು. ಲಕ್ಷ್ಮೀ ನಾರಾಯಣರಿದ್ದಾರೆ, ಅಲ್ಲಿಂದ ಚತುರ್ಮುಖರಿಂದ ಮತ್ತೆ ರುದ್ರಾದಿ ದೇವತೆಗಳದ್ದೆಲ್ಲ. ಹಾಗಾದ್ರೆ ಈ ತರ ಎಲ್ಲ ಆರಾಧನೆ ಮಾಡುವಾಗಲೂ ಕೂಡ ಅಂತರ್ಯಾಮಿ ಭಗವಂತ ಇದ್ದಾನೆ ಅಂತ ಚಿಂತಿಸ್ಬೇಕು. ಮಾತ್ರ ಅಲ್ಲ, ಗೌರವ ಕೊಡುವಾಗ ಕೆಳಗಿನವರಿಗೆ ಕೊಟ್ಟಾಗ ಮೇಲಿನವರನ್ನು ಮರಿಬಾರದು. ಹೀಗೆ ಒಬ್ಬೊಬ್ಬರನ್ನೂ ನಮಸ್ಕರಿಸ್ತಾ ಹೋಗ್ಬೇಕು. ನಮಗೆ ಡೈರೆಕ್ಟ್ ಫಲ ಕೊಡುವವ ವಿಷ್ಣು ಅದ್ನೇ ಅಲ್ವಾ, ಬೇರೆಯವರು ಯಾಕೆ ಬೇಕು ಅಂತ ಅಲ್ಲ, ಇವರ ಒಳಗಿದ್ದುಕೊಂಡು ಅವನ ಆರಾಧನೆ ಮಾಡಬೇಕು. ಹಾಗಾಗಿ ಹೇಳ್ತಾರೆ, ಪ್ರಾಯಶ್ಚಿತ್ತಂ ಚರಧ್ವಂ ವೈ. ಹಾಗಾಗಿ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳಿ. ಪ್ರಾಯಶ್ಚಿತ್ತ ಅಂದ್ರೆ ಏನು? ಮಾಡಿದ ತಪ್ಪನ್ನು ಸರಿಯಾಗಿ ತಿಳ್ಕೊಳ್ಳಿ. ನೀವು ಏನು ಮಾಡಿದ್ರಿ? ನಮ್ಮ ಹಿರಿಯರ, ನಮ್ಮ ಗುರುಗಳ ಆರಾಧನೆಯನ್ನು ಬಿಟ್ಟು ಪರಸ್ಪರ ತಾವೇ ಆರಾಧನೆಯನ್ನು ಮಾಡಿಕೊಂಡ್ರಿ. ಅದಲ್ಲ. ಇವತ್ತು ನಾವು ಕೂಡ ಅದೇ ರೀತಿಯಾದ ಆರಾಧನೆಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಅದಕ್ಕೆ ವೇದವರ್ಧನ ತೀರ್ಥ ಶ್ರೀಪಾದರು ಒಂದು ಆಲೋಚನೆ ಮಾಡಿದ್ದಾರೆ. ನಾಡ್ದು ಶಿವರಾತ್ರಿ ಇವತ್ತು ಆರಾಧನೆ ಆ ರೀತಿ ನಡಿಬೇಕು. ಆಚಾರ್ಯ ಮಧ್ವರ ಸಿದ್ಧಾಂತದ ಪ್ರಕಾರ ಈ ಕ್ಷೇತ್ರ ರುದ್ರದೇವರ ಕ್ಷೇತ್ರ. ಉಡುಪಿ ಅಂತ ಹೆಸರು ಬಂದದ್ದೇ ಚಂದ್ರಮೌಳೀಶ್ವರನಿಂದಾಗಿ. ಉಡು ಅಂದ್ರೆ ನಕ್ಷತ್ರ, ಅದರದ್ದು ಪ ಅಂದ್ರೆ ಅಧಿಪತಿ. ಚಂದ್ರನಿಗೆ ಆ ಹೆಸರು ಉಡುಪ ಅಂದ್ರೆ ಆ ನಕ್ಷತ್ರಗಳ ಅಧಿಪತಿಯಾದ ಚಂದ್ರನಿಗೆ ಶಾಪ ಬಂದು ಬಿಟ್ಟಿತು. ತಾನು 27 ಪತ್ನಿಯರಲ್ಲಿ ಸಮಾನವಾಗಿ ನೋಡ್ಕೊಳ್ಬೇಕಾದವ, ತನ್ನ ರೋಹಿಣಿಯಲ್ಲಿ ಆಸಕ್ತನಾಗಿದ್ದ. ಇತರರೆಲ್ಲ ಹೋಗಿ ದಕ್ಷ ಪ್ರಜಾಪತಿಗೆ ದೂರು ಕೊಡ್ತಾರೆ. ಏನು, ಅವಳತ್ರ ಮಾತ್ರ ಜಾಸ್ತಿ ಪ್ರೀತಿ, ನಾವೆಲ್ಲ ಇಲ್ವಾ ಅಂತ ತಾರತಮ್ಯ ಮಾಡಿದಾಗ ಶಾಪಕ್ಕೆ ಗುರಿಯಾಗ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ಹಾಗಾಗಿ ಅವರು ಏನು ಮಾಡ್ತಾರೆ ಕೇಳಿದ್ರೆ,
ನಿನಗೆ ಕುಷ್ಠರೋಗ ಬರಲಿ, ಕ್ಷಯ ರೋಗ ಬರಲಿ ಅಂತ ಶಾಪ ಕೊಡ್ತಾರೆ. ಪರಿಹಾರಕ್ಕಾಗಿ ರುದ್ರದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ನೋಡಿ, ರುದ್ರನನ್ನು ಒಳಿಸುವ ಅಬ್ಜಾರಣ್ಯ ಅಂತ ಈಗೇನು ಪೂರ್ಣಪ್ರಜ್ಞ ಕಾಲೇಜ್ ಅಂತಿದೆ, ಅಲ್ಲಿ ಹೋಗಿ ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿ ತಾವು ತಪಸ್ಸನ್ನು ಮಾಡಿ ಚಂದ್ರ ಮೌಳೀಶ್ವರನಾಗ್ತಾರೆ. ಯಾಕೆ ಚಂದ್ರ ಮೌಳೀಶ್ವರ? ಚಂದ್ರನ ಹೋಗಿ ಹೇಳ್ತಾನೆ ರುದ್ರದೇವರ ಹತ್ರ, ನನಗೆ ಶಾಪ ಬಂದಿದೆ, ಪರಿಹಾರ ಕೊಡಬೇಕು. ಕೇಳಿದ್ರೆ ರೋಗಕ್ಕೆ ಮದ್ದು ಯಾರು ಕೇಳಿದ್ರೆ ಮನೋಭಿಮಾನಿಯಾದ ರುದ್ರದೇವರು. ಹಸ್ತೆ ಬಿಭ್ರದ್ ಭೇಷಜಂಬಾರ್ಯಾಣಿ ಅಂತ ಋಗ್ವೇದ ಹೇಳ್ತದೆ. ಕೈಯಲ್ಲಿ ರಸ ಔಷಧಗಳನ್ನು, ಇವತ್ತೇನು ಕೆಮಿಕಲ್ ಅಂತ ನೀವು ಕರಿತೀರಲ್ಲ, ಆ ಮೆಡಿಸಿನ್ಗೆಲ್ಲ ಅಧಿಪತಿ ಯಾರು ಕೇಳಿದ್ರೆ ರುದ್ರದೇವರು. ತಾನು ಔಷಧಗಳನ್ನು ಹಿಡ್ಕೊಂಡವರವರು. ಹಾಗಾಗಿ ಅವರು ಹೇಳ್ತಾರೆ, ನಿನಗೆ ಏನು ನನ್ನ ಜೊತೆಗಿದ್ರೆ ನಿನ್ನ ರೋಗ ಕಡಿಮೆ ಆಗುತ್ತೆ. ಹಾಗಾಗಿ ನೀನು ನನ್ನ ಜೊತೆಗೆ ಎಲ್ಲಿ ನನ್ನ ತಲೆಯಲ್ಲಿ ಏರಿ ಕೂತ್ಕೋ ಅಂತ. ಹಾಗಾಗಿ ರುದ್ರದೇವರಲ್ಲಿ ತಾನು ಕೂತ್ಕೊಂಡದ್ರಿಂದಲೇ ಅವನು ಚಂದ್ರ ಮೌಳೀಶ್ವರನಾಗುತ್ತಾನೆ. ಹೀಗೆ ಬಂದಂತಹ ರೋಗಗಳಿಗೆ ಪರಿಹಾರ ಕೊಟ್ಟ ಕ್ಷೇತ್ರವೇ ನಮ್ಮ ಉಡುಪಿ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇದ್ದುಕೊಂಡು ತಾವು ಏನು ಮಾಡ್ತಾ ಇದ್ದಾರೆ ಕೇಳಿದ್ರೆ ನಮಗೆ ಪ್ರಶ್ನೆ, ನಮಗೆ ಗೊಂದಲ. ರುದ್ರದೇವರು ಯಾರನ್ನು ಧ್ಯಾನ ಮಾಡ್ತಾರೆ, ಯಾರನ್ನು ಪೂಜೆ ಮಾಡ್ತಾರೆ ಕೇಳಿದ್ರೆ ಪದ್ಮಪುರಾಣ ಎಲ್ಲ ಸ್ಪಷ್ಟವಾಗಿ ಹೇಳ್ತಾರೆ. ಆ ಮಂತ್ರ ಈ ಮಂತ್ರ ಜಪಿಸು ಕೆಡಲು ಬೇಡ, ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ. ನೋಡಿ ಎಷ್ಟು ಸ್ಪಷ್ಟವಾಗಿ ದಾಸರು ಹೇಳಿದ್ದಾರೆ. ಕೈಲಾಸ ವಾಸ ಗೌರೀಶ ಈಶ ಹರಿಯಲಿ ಮನವ ಕೊಡು ಶಂಭೋ. ಹಾಗಾದ್ರೆ ಅಂತಹ ರುದ್ರದೇವರು ಪಾರ್ವತಿ ಪ್ರಶ್ನೆ ಮಾಡ್ತಾಳೆ, ಅಲ್ಲ ಗೋಪಿ ಹೇಗೆ ಹಾಕೊಳ್ಬೇಕು, ಬೇರೆ ಹಾಕೊಳ್ಬೇಕಾ, ಏನು ಮಾಡಬೇಕು, ಯಾವ ನಾನು ಧಾರಣೆ ಮಾಡಬೇಕು, ಹೇಗೆ? ಎಲ್ಲ ವೈಷ್ಣವ ಧರ್ಮಗಳನ್ನು ಪಾರ್ವತಿಗೆ ಹೇಳಿದವರೇ ರುದ್ರದೇವರು. ಪದ್ಮಪುರಾಣ ಸ್ಪಷ್ಟ ಕೊಡುತ್ತೆ. ಹಾಗಾದ್ರೆ ಇಂತಹ ಕೊಟ್ಟ ಮೇಲೆ ಅವಳು ಪ್ರಶ್ನೆ ಮಾಡ್ತಾಳೆ, ಹಾಗಿದ್ರೆ ಅದು ಮಾಡುದ ಇದು ಮಾಡುದು? ಆಗ ಅವರು ಹೇಳ್ತಾರೆ, ಆ ಮಂತ್ರ ಈ ಮಂತ್ರ ಜಪಿಸು ಕೆಡಲು ಬೇಡ. ಮತ್ತೇನು? ರಾಮ ಮಂತ್ರ. ಹಾಗಾದ್ರೆ ರಾಮ ಪರದೇವತೆ ಎನ್ನುವ ಚಿಂತನೆ ರುದ್ರದೇವರಿಗಿದೆ. ಹಾಗಾದ್ರೆ ನಾಡದು ಬರುವ ಆದಿತ್ಯವಾರ ಮಹಾಶಿವರಾತ್ರಿ. ರುದ್ರದೇವರಿಗೆ ಏನಿದೆ? ತನ್ನನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರ, ಅಲ್ಲ ನಾನು ಪೂಜೆ ಮಾಡುವ ಭಗವಂತನನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರ? ಎಂದೂ ಕೂಡ ನೀವು ನನ್ನ ಹತ್ರ ಹೋ ಅಂತ ಹೇಳಿ ಮಾಡುವ ಬದಲು ನಾವು ಹೇಳುವ ವಿಚಾರವನ್ನು ನೀವು ಪಾಲಿಸಿದ್ರೆ ಖಂಡಿತ ರುದ್ರದೇವರಿಗೆ ಖುಷಿ ಆಗತ್ತೆ. ರುದ್ರದೇವರು ಏನು ಮಾಡ್ತಾ ಇದ್ದಾರೆ? ತಾವು ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಅಥತ್ಯಾನಿ ವಿಥತ್ಯಾನಿ ಮೋಹಶಾಸ್ತ್ರಾಣಿ ಕಾರಯ ಅಂತ ಹೇಳಿ ಕೆಲವು ಮೋಹಶಾಸ್ತ್ರಗಳನ್ನೆಲ್ಲ ಮಾಡಿದ್ದಾರೆ, ಪದ್ಮಪುರಾಣ ಕೊಡತ್ತೆ. ಹಾಗಾಗಿ ಮೋಹ ಬರುವಂಥದ್ದು ಕೆಲವು ಆಕ್ಟ್ ಮಾಡಿದ್ದು ಇದೆ, ಅದನ್ನು ಜ್ಞಾನಿಗಳಾದವರು ಆಲೋಚನೆ ಮಾಡಬೇಕು. ಇವರು ಏನು ಮಾಡ್ತಾರೆ ರುದ್ರದೇವರು ಅಂತ ಕೇಳಿದ್ರೆ ಎಂದಿಗೂ ರಾಮ ಮಂತ್ರವನ್ನು ಜಪಿಸ್ತಾ ಇರ್ತಾರೆ. ಎಷ್ಟು ಹೇಳ್ತಾರೆ, ಸಹಸ್ರನಾಮವನ್ನು ಹೇಳ್ತಾರೆ. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಹೇಳಿ ಅಲ್ಲಿ ಹೇಳುವಾಗ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ, ಇದೆಲ್ಲವೂ ಪದ್ಮಪುರಾಣದಲ್ಲಿ ಕೊಡ್ತಾರೆ. ಹಾಗಾದ್ರೆ ತಾವು ಉಪಾಸನೆ ಮಾಡುವಂತಹ ಕೃಷ್ಣನನ್ನು, ರಾಮ ಅಂದ್ರೆ ಕೃಷ್ಣ ಅಂದ್ರು ಭಗವಂತ ಅಂದ್ರು ಒಂದೇ, ಅವನ ಚಿಂತನೆ ನಡಿಬೇಕು. ಆದ್ರೆ ಇವತ್ತು ಏನಾಗ್ತಾ ಉಂಟು ಕೇಳಿದ್ರೆ ಆ ಭಗವಂತನ ಚಿಂತನೆ ಬಿಟ್ಟು ಇವರದ್ದು ಮಾತ್ರ ಆರಾಧನೆ ಆಗ್ತಾ ಉಂಟು. ಅದಲ್ಲ, ಅವರಿಗೆ ಇಷ್ಟ ಆಗುವಂತ ಹರಿನಾಮ ಸಂಕೀರ್ತನೆ ಆಗಬೇಕು. ಹಾಗಾಗಿ ಭಕ್ತಾಭಿಮಾನಿಗಳೆಲ್ಲರೂ ಕೂಡ ಶಿವರಾತ್ರಿ ಇವತ್ತು ಜಾಗರಣೆ ಇದ್ದುಕೊಂಡು ಹರಿನಾಮ ಸ್ಮರಣೆ, ರುದ್ರಸ್ಮರಣೆ, ಗುರುಗಳು ಅವರನ್ನು ಬಿಡುವ ಹಾಗೆ ಇಲ್ಲ. ಹಾಗಾಗಿ ಆ ಸ್ಮರಣೆ ಮಾಡಿದರೆ ಮಾತ್ರ ಈ ಉಡುಪಿಯ ಅಧಿದೇವತೆಯಾದಂಥ ರುದ್ರದೇವರಿಗೆ ಇಷ್ಟ ಆಗತ್ತೆ. ಹಾಗಾಗಿ ಅಂತಹ ಯೋಜನೆಯನ್ನು ಮಾಡಿದ್ದಾರೆ. ತಾವೆಲ್ಲ ಬರಬೇಕು, ಹರಿನಾಮ ಸಂಕೀರ್ತನೆ, ಜಾಗರಣೆ ಎಲ್ಲವೂ ಮಾಡಬೇಕು. ಹೀಗೆ ಶಿವಕ್ಷೇತ್ರದಲ್ಲಿ ವಿಷ್ಣುವಿನ ಆರಾಧನೆ ಪ್ರಾಯ ಈ ಒಂದೇ ಕ್ಷೇತ್ರದಲ್ಲಿ ಅಂತ ಕಾಣುತ್ತೆ. ಹಾಗಾಗಿ ಮೊದಲು ಚಂದ್ರಮೌಳೀಶ್ವರ ಆರಾಧನೆ, ಆಮೇಲೆ ಭಗವಂತನ ಆರಾಧನೆ. ಹೀಗೆ ಈ ರೀತಿಯಾದ ಕ್ರಮವನ್ನು ಹಾಕಿಕೊಟ್ಟಿದ್ದಾರೆ ಗುರುಗಳ ಸ್ಥಾನದಲ್ಲಿ ಇರುವವರು ರುದ್ರದೇವರು. ಹಾಗಾಗಿ ಕೈಲಾಸವಾಸ ಗೌರೀಶ ಹರಿಯಲ್ಲಿ ಮನ ಕೊಡಬೇಕು ಅಂತಾದ್ರೆ ಅವನ ಆರಾಧನೆಯೂ ಮಾಡಬೇಕು. ಹೀಗೆ ಹರಿಯು ಮತವೇ, ಹನುಮನ ಮತವೇ ರಾಮನ ಮತ, ಹಾಗೆ ಹರನ ಮತ, ಹರನ ಮತವೇ ಹರಿಯ ಮತ. ಹಾಗಾದ್ರೆ ಎರಡೂ ಒಂದೇ. ಏನು ಒಂದೇ ಕೇಳಿದರೆ ಇದು ಭಗವಂತನ ಚಿಂತನೆ ಮಾಡಬೇಕು ಅಂತ ಚಿಂತನೆಯಿಂದ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕೂಡ ಅದನ್ನು ಚಿಂತನೆ ಮಾಡಬೇಕು. ಹಾಗೆ ಮಾಡದೇ ಇದ್ರೆ ವ್ಯಭಿಚಾರೋಹಿ ಬಹಕೃತಃ. ನೋಡಿ, ಪರಸ್ಪರ ನಾವೇ ದೇವರು ಅಂತ ಮಾಡಿದ್ರೆ ಎಷ್ಟೆಲ್ಲ ಅನಾಹುತ ಆಗತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಅವರದ್ದು ಸೃಷ್ಟಿ ಮಾಡಬೇಕಾದ್ರೂ ಕೂಡ ಇದೆಲ್ಲವನ್ನು ಇಟ್ಟುಕೊಂಡು ಯೋಗ್ಯ ವ್ಯಕ್ತಿಗಳಿಗೆ ಯೋಗ್ಯವಾದಂಥ ಗೌರವವನ್ನು ಕೊಡಬೇಕು. ಸೃಷ್ಟಿ ಕ್ರಮಕ್ಕೆ ವಿರುದ್ಧವಾಗಿ ನಡಿಬಾರ್ದು. ನಡೆದ್ರೆ ಏನಾಗತ್ತೆ? ದೋಷ ಆಗತ್ತೆ. ಏನು ದೋಷ ಬಂತು? ಅಜ್ಞಾನವೇ ಬಂದು ಹೋಯ್ತು. ಯಾಕೆ? ಜ್ಞಾನಕ್ಕೆ ಅಧಿಪತಿಯಾಗಿ ನಿಂತವರೇ ರುದ್ರದೇವರು. ಹಾಗಾಗಿ ವಿದ್ಯೆಯ ಗಿರೀಶ, ಮನೋಭಿಮಾನಿಗಳು, ನಾಲೆಡ್ಜ್, ಇದಕ್ಕೆಲ್ಲ ರುದ್ರದೇವರು. ಇವತ್ತು ಕೂಡ ಕೇರಳದ ಕಡೆ ಹೋದ್ರೆ ರುದ್ರದೇವರ ಆರಾಧನೆ ಪೂಜೆ ಮಾಡ್ತಾರೆ, ದಕ್ಷಿಣಾಮೂರ್ತಿ ಅಂತ.
ಗುರುಗ್ರಹಗಳ ಅನುಗ್ರಹ ಇಲ್ಲದಿದ್ರೆ ದಕ್ಷಿಣಕ್ಕೆ ಕೂತು ಪಾಠವನ್ನು ಹೇಳುವ ರುದ್ರದೇವರು. ಹಾಗಾಗಿ ದಕ್ಷಿಣಾಮೂರ್ತಿಯಾಗಿ ಕೂತವರು ಜ್ಞಾನಕ್ಕೆ ಅಧಿಪತಿ ಅಂತವರು ಹೇಳ್ತಾ ಇದ್ದಾರೆ. ನೀವು ಭಗವಂತನ ಆರಾಧನೆಯನ್ನು ಶಿವರೂಪೇ ಶಿವಸ್ಥಿತ ಅಂತ ಶಿವನ ಒಳಗಿರುವ ಶಿವನ ಆರಾಧನೆ ಮಾಡದಿದ್ರೆ ಅಜ್ಞಾನ ಬಂದು ಬಿಡತ್ತೆ. ಹಾಗಾದ್ರೆ ಅದನ್ನು ಮಾಡಿ ನಿಮಗೆ ಜ್ಞಾನ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು ಮಕ್ಕಳಿಗೆ, ನೋಡಿ ನೀವು ನಮ್ಮೆಲ್ಲರನ್ನು ಬಿಟ್ಟು ನೇರವಾಗಿ ಫಲ ಕೊಡುವ ವ್ಯಕ್ತಿಗಳನ್ನು ಮಾತ್ರ ಆರಾಧನೆ ಮಾಡಿದ್ರಿ. ನಿಮಗೆ ಎದುರುಗಡೆ ಗಣಪತಿ ಕಾಣುತ್ತೆ, ಓ ಗಣಪತಿ ಅಂತ ಹೇಳಿ ಪೂಜೆ ಮಾಡ್ತೀರಿ. ಆದರೆ ನಿಜವಾಗಿ ಗಣಪತಿ ಒಳಗಿರುವಂತ ಭಗವಂತನ ಚಿಂತನೆ ಮಾಡಬೇಕು. ಮಾಡದೇ ಇದ್ರೆ ದೋಷ ಬರುತ್ತೆ ಅಂತ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಏನು ಮಾಡಬೇಕು? ಪ್ರಾಯಶ್ಚಿತ್ತಂ ಚರಧ್ವಂ, ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ಅಂತ. ಓ ಪ್ರಾಯಶ್ಚಿತ್ತ ಎಂತ ಹೋಮ ಎಂತ ಜಪ ಅಂತ ಕೇಳ್ತೀರಿ, ಅದಲ್ಲ. ಮತ್ತೇನು ಹೇಳ್ತಾರೆ? ಪ್ರಾಯಶ್ಚಿತ್ತ ಕ್ರಿಯಾರ್ಥಂತೆ ಪುತ್ರಾನ್ ಪಪ್ರಚುರಾರ್ಥವಂ ತೇಭ್ಯತೆ ಪ್ರಯತಾತ್ಮನ ಶಶಂತಸ್ತನಯಾಸ್ತದ. ಪ್ರಾಯಶ್ಚಿತ್ತ ಅನುಷ್ಠಾನ ಅಂತ ಹೇಳಿದ್ರೆ ಪ್ರಾಯ ಚಿತ್ತ ಶೋಧನ, ರಿಯಲೈಸ್ ಆಗುವಂಥದ್ದು. ನಮಗೆ ನಿಜವಾಗಿ ಫಲ ಕೊಡುವವನು ಯಾರು? ನಾವು ಏನು ತಪ್ಪು ಮಾಡಿದ್ದೇವೆ, ನಮ್ಮ ದೋಷಗಳೇನು, ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ 50% ರಿಡ್ಯೂಸ್ ಆಯ್ತು. ಪ್ರಾಯಶ್ಚಿತ್ತ ಅಂದ್ರೆ ಹಾಗೆ, ನಾವು ಮಾಡಿದ ಕೆಲವು ಹಾಗೆ ಅಲ್ಲ, ನಂದು ತಪ್ಪಿದ್ರೆ ಕ್ಷಮಿಸಿ ಅಂತ. ತಪ್ಪಿದ್ರೆ ಅಂದ್ರೆ ಉಂಟು ಅಂತ ಆಗ್ಲಿಲ್ಲ ಅಂತಾರೆ. ನನ್ನದು ತಪ್ಪುಂಟು ಕ್ಷಮಿಸಿ ಅಂತ ಹೇಳುವಂಥದ್ದು ಪ್ರಾಯಶ್ಚಿತ್ತ. ಹಾಗಾದ್ರೆ ಅಂತಹ ತಪ್ಪನ್ನು ಇವರು ಕಂಡುಕೊಂಡಿದ್ದಾರೆ. ಹೌದು, ನಾವು ಆರಾಧನೆ ಮಾಡುವಾಗ ತಾರತಮ್ಯ ಅಂದ್ರೆ ಯಾರನ್ನು ಮೊದಲು ಯಾರನ್ನು ಮತ್ತೆ ಹೇಗೆ ಮಾಡಬೇಕು ಅಂತ ಮಾಡ್ಲಿಲ್ಲ, ಅದು ನಮ್ಮದು ಅಪರಾಧ ಆಗಿದೆ. ಇದು ತಿಳ್ಕೊಂಡು ಅದೆಲ್ಲ ಬೇಕಾದಂತ ಪ್ರಾಯಶ್ಚಿತ್ತವನ್ನು ಮಾಡಿದ್ದಾರೆ. ಅದಕ್ಕೆ ಬೇಕಾದ ಕರ್ಮಾಂಗಗಳನ್ನೆಲ್ಲ ಮಾಡಿದ್ದಾರೆ. ಇದೆಲ್ಲ ಮಾಡಿದ ನಂತರ ತೇಭ್ಯಸ್ತೆ ಪ್ರಯತಾತ್ಮಾನಃ ಶಶಂಸಸ್ತನಯಾಸ್ತದ, ಅವರು ಮತ್ತೆ ಮಾನಸ ಪುತ್ರರ ಬಳಿಗೆ ಹೋಗಿದ್ದಾರೆ. ಹೋಗಿ ಪ್ರಶ್ನಿಸಿದ್ದಾರೆ. ಆಗ ಹೇಳ್ತಾರೆ, ಬ್ರಹ್ಮನ ಮಗ ಯಾರಿದ್ದಾರೆ, ಸನತ್ಸನಂದನ ಸನತ್ ಕುಮಾರಾದಿಗಳು, ಅವರು ಜಿತೇಂದ್ರಿಯರು, ಇಂದ್ರಿಯ ನಿಗ್ರಹವನ್ನು ಪಡ್ಕೊಂಡವರು. ಅವರು ಪ್ರಾಯಶ್ಚಿತ್ತ ಉಪದೇಶಗಳನ್ನು ಈ ದೇವತೆಗಳಿಗೆ ಹೇಳಿಕೊಟ್ಟಿದ್ದಾರೆ. ನೋಡಿ, ನೀವು ಆರಾಧನೆ ಮಾಡ್ಲಿಲ್ಲಲ್ಲ, ಹೀಗೆ ಆರಾಧನೆ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಪ್ರಾಯಶ್ಚಿತ್ತನಿ ಧರ್ಮಜ್ಞ ವಾಂಗ್ಮನಃ ಕರ್ಮಜಾನಿ ವೈ ಶಂಸಂತಿ ಕುಶಲ ನಿತ್ಯಂ ಚಕ್ಷುರ್ಜ್ಞಾನ್ಯಪಿ ಹರ್ವಶಃ. ಪ್ರಾಯಶ್ಚಿತ್ತಗಳು 3 ರೀತಿ ಆಗಿರತ್ತೆ. ಒಂದು ವಾಚನಿಕ, ಮಾತಿನಿಂದ, ಇನ್ನೊಂದು ಮಾನಸಿಕವಾಗಿ, ಇನ್ನೊಂದು ದೈಹಿಕ ಅಂತ ಜ್ಞಾನಿಗಳು ಹೇಳ್ತಾರೆ. ಹಾಗಾದ್ರೆ ಕರ್ಮಗಳನ್ನು ಆಚರಿಸಲಿಕ್ಕೆ ಪ್ರಧಾನವಾಗಿರುವಂಥದ್ದು ಯಾವುದು ಕೇಳಿದ್ರೆ ಚಕ್ಷುರ್ಜ್ಞಾನ್ಯಪಿ ಸರ್ವಶಃ ಅಂತ. ಕಣ್ಣು, ಚಕ್ಷುರಿಂದ್ರಿಯ ಪ್ರಧಾನ. ಹಾಗಾಗಿ ಕಣ್ಣುಗಳಲ್ಲಿ ನೀವು ಮಾಡಿದ ಅಪರಾಧಗಳಿದ್ರೆ ಅದೆಲ್ಲವನ್ನು ನೀವು ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ಅಂತ ಕೇಳ್ತಾರೆ. ಇಂದ್ರಿಯಗಳಿಂದೆಲ್ಲರಿಂದಲೂ ಕೂಡ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಬೇಕು. ಒಂದು ಮಾತಿನಲ್ಲಿ ಹೇಳಬೇಕು, ಕೃತಿಯಲ್ಲಿ ಹೇಳಬೇಕು. ಹಾಗಾಗಿ ಮನಸ್ಸಿನಲ್ಲಿಯೂ ಕೂಡ ನಾವು ಮಾಡಿದ ಅಪರಾಧ ಅಂತ ತಿಳ್ಕೊಳ್ಬೇಕು. ಪ್ರಾಯಶ್ಚಿತ್ತಾರ್ಥ ತತ್ವಜ್ಞಾ ಲಬ್ಧ ಸಂಜ್ಞಾ ದಿವೌಕಸ ಗಮ್ಯತಾಂ ಪುತ್ರಕಾಶ್ಚೇತಿ ಪುತ್ರೈರುಕ್ತಾಶ್ಚತೆ ತದಾ. ಹಾಗಾಗಿ ಪ್ರಾಯಶ್ಚಿತ್ತಗಳ ಅಂತರಂಗ ಏನು ಅಂತ ಅರ್ಥವನ್ನು ಮಾಡಿಕೊಳ್ತಾರೆ. ಹಾಗಾಗಿ ದೇವತೆಗಳು ಮತ್ತೆ ಪ್ರಾಯಶ್ಚಿತ್ತವನ್ನೆಲ್ಲ ಮಾಡಿ ಮತ್ತೆ ನಷ್ಟವಾದಂತಹ ಜ್ಞಾನವನ್ನು ಪಡ್ಕೊಂಡ್ರು. ಹಾಗಾದ್ರೆ ಇವತ್ತು ನಾವು ಅಪರಾಧಗಳನ್ನು ಮಾಡಿ ಅಜ್ಞಾನವನ್ನು ಪಡ್ಕೊಂಡಿದ್ದೇವೆ ಅಂತಾದ್ರೆ ಪ್ರಾಯಶ್ಚಿತ್ತವನ್ನೆಲ್ಲ ಮಾಡಿ ಆರಾಧನೆಯನ್ನು ಮಾಡಿದಾಗ ಅದೆಲ್ಲವನ್ನು ಕೂಡ ಕಳ್ಕೊಳ್ಳಿಕ್ಕೆ ಬರುತ್ತೆ, ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಬರುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಹಾಗಾಗಿ ಹೀಗೆಲ್ಲ ಇರುವಾಗ ದೇವತೆಗಳನ್ನು ಆ ಸನಕಾದಿಗಳಿಗೇನು ಕರೆದ್ರು ಗೊತ್ತಾ? ಗಮ್ಯತಾಂ ಪುತ್ರಕಾಶ್ಚೇತಿ ಪುತ್ರೈರುಕ್ತಾಶ್ಚತೆ ತದಾ. ಮಕ್ಕಳೇ, ಆಯ್ತು, ನಿಮಗೆ ಜ್ಞಾನ ಲಾಭವಾಗಿದೆ, ಹೋಗಿ ಬನ್ನಿ ಅಂತ ಹೇಳಿದ್ರು. ನಿಜವಾಗಿ ಪಿತೃಸ್ಥಾನದಲ್ಲಿರುವ ಮಕ್ಕಳು, ಅವರಿಗೆ ಉಪದೇಶ ಕೊಟ್ಟದ್ದು ಅವರ ಮಕ್ಕಳು, ಹಾಗಾಗಿ ಬ್ರಹ್ಮದೇವರ ಮಕ್ಕಳು. ಹಾಗಾಗಿ ಈ ಮಾತನ್ನು ಹೇಳ್ತಾರೆ, ಇವರಿಗೆ ಒಂದು ಕಸಿವಿಸಿ ಉಂಟಾಗಿದೆ. ನಮ್ಮನ್ನು ಅಪ್ಪ ಅಂತ ಕರೆಯುವವರು ನಮ್ಮನ್ನು ಮಕ್ಕಳೇ ಅಂತ ಕರೆದ್ರ ಅಲ್ವಾ ಅಂತ ಹೇಳುವಂತ ಒಂದು ಸಂಶಯ ಬರುತ್ತೆ. ಹಾಗಾಗಿ ಏನು ಅದಕ್ಕೆ ಪರಿಹಾರ, ಯಾಕೆ ಹೇಳಿದ್ರು, ಅದೆಲ್ಲ ಚಿಂತನೆಯನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಓಂ ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣ ಕಮಲನಾಥೋ ವಾಸುದೇವತ್ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾ ವತ್ಸಲೋ ಹರಿಃ ಚತುರ್ಭುಜಾತ್ತಚಕ್ರಾಚಕದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗದಂಹಾರೇ ಬಲಭದ್ರಪ್ರಿಯಾನುಜಃ पूतना जीविताहारी शकटासुरभञ्जनः नन्दव्रजजनानन्दे सच्चिदानन्दविग्रहः नवनीतविलिप्ताङ्गो नवनीतनटो नगः नवनीतनवाहारो मुचकुन्दप्रसादकृत् षोडशस्त्री सहस्रेश त्रिभङ्गी मधुराकृतिः
ಸುಖಮಾಗಮೃತಾಬ್ಜಿಂದುರ್ಗೋವಿಂದೋ ಯೋಗಿನಾಂ ಪತಿಃ ವತ್ಸಪಾದಾರೋ